ನಿಗಮಾಂತವೇದ್ಯಂ ನಗರಾಜಸುತೆಯ ರಮಣಂಗೆ ಶಂಭುವಿಂಗಗಣಿತೋತ್ಸವ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವಬಹುದಾರ ಬಲದಿನ ಸರ್ವಮಂಗಲಿಗೆ ನತನ ಶಿವನಿತಾನಾದ ಭಾವವನ್ನು ವಿವರಿಸದೆ ವಚನದಿಂದ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ನಿಟ್ಟಿಸಿದ ಪರಮುರುಗ ಶಿವಯೋಗಿ ನಡಿಗೆ ರೂಢಿಯೊಳು ನೆರೆಯುವ ರೂಢ ಗುರುವರ ಸೋಡುಪದ ಪದ್ಮಗಳಿಗೆರಗಿರ್ತೆ ನಾಡಿನ ಜನಗೆ ಮತಿಯ ಸ್ವಾನುಭಾವದ ನೆಲೆಯ ನಾನೇನು ನೀನೆ ಎನ್ನೊಳ ಹಕ್ಕು ಏನ ನುಡಿಸಿದೊಡಗ ನಾನುಡಿಯ ಗುರುವೆ ಕೃಪೆಯ ಪ್ರಾತಸ್ಮರಣೀಯರಾದಂಥ ಸದ್ಗುರು ಸಿದ್ಧಾರೂಢರನ್ನು ಶಿವಯೋಗಿಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. ಬಸವಾದಿ ಶಿವಶರಣರ ಚರಣಾರವಿಂದಗಳಿಗೆ ವಂದಿಸಿಕೊಂಡು ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಮುಕ್ತಾತ್ಮರನ್ನಾಗಿ ಮಾಡಿದಂತಹ ಪೂಜ್ಯ ಬಸವಾರೂಢರ ಅಡಿದಾವರುಗಳಿಗೆ ವಂದಿಸಿಕೊಂಡು ಮಾತನಾಡುವ ದೇವರೆಂದೇ ಪ್ರಖ್ಯಾತರಾದಂತಹ ಪೂಜ್ಯ ಮಾನವಾನಂದ ಮಹಾಪ್ರಭುಜಿಯವರ ಅಡಿದಾವರುಗಳಿಗೆ ಈ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ತತ್ವಚಿಂತನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ಸಾಹಿತ್ಯಗಳು ಶರಣ ಬಂಧುಗಳು ನಾವೆಲ್ಲ ನಮ್ಮ ಜೀವನದಲ್ಲಿ ಇನ್ನೇನೋ ತಿಳಿಬೇಕಾದದ್ದನ್ನ ಹೀಗೆ ಮೂಲ ತತ್ವವನ್ನು ತಿಳಿಬೇಕಾಗಿ ಏಕವಿಜ್ಞಾನ ಸರ್ವವಿಜ್ಞಾನ ಒಂದು ಪರವಸ್ತುವಿನ ಜ್ಞಾನ ಆದರೆ ಎಲ್ಲವೂ ಜ್ಞಾನ ಆಗುತ್ತೆ ಅಂತ ಅದಕ್ಕಾಗಿ ಎಲ್ಲ ನಮ್ಮ ಶ್ರೀಮತ್ತತೆಗೆ ಅದ ವಿಶದೀಕರಣವಾಗಿ ತತ್ವ ನಮಗೆ ಸಾಕ್ಷಾತ್ಕಾರ ಆಗ್ಲೇ ಇಲ್ಲ ಅಂತಂದಾದ್ರೆ ಏನ್ ಬಿಡು ಅಂತ ಬಿಡಾಕ್ ಹೋಗ್ಬಾರ್ದ ಮುಂದೆ ಮತ್ತೆ ಬರ್ತಿದ್ರೆ ಅಂದ ಮಧ್ಯಮಾಧಿಕಾರಿಗಳನ್ನ ಕುರಿತ ಏನ್ ಮಾಡ್ತಾರೋ ವಾಸನೆಯ ಸೌಲಭ್ಯವನ್ನು ಪ್ರತಿಯೊಂದು ಗ್ರಂಥದಲ್ಲಿ ಇಲ್ಲ ಬ್ರಹ್ಮಸೂತ್ರಾದಿಗಳಲ್ಲಿನೂ ಅದನ್ನ ನಿರ್ಣಯ ಮಾಡ್ಯಾರ ಮಧ್ಯಮಾಧಿಕಾರಿ. ಹಾಗಾದ್ರೆ ಮಧ್ಯಮಾಧಿಕಾರಿಯಾದಂತಹ ಧ್ಯಾನ ಯೋಗವನ್ನು ಅಭ್ಯಾಸ ಯೋಗವನ್ನು ಮಾಡಿ ಆತ್ಮನಾಗಲ ಅಡಿ ಮಾಡಿಕೊಡ್ತಾರೆ. ಅದೆಲ್ಲ ಏನ್ ತಿಳಿಲಿಲ್ಲ ಅಂತ ನಮ್ಮ ಮಾನವ ಜನ್ಮನ್ನ ನಿರರ್ಥಕ ಮಾಡಬೇಕು, ಸಾರ್ಥಕತೆಯನ್ನು ಮಾಡಬೇಕು. ಅದಕ್ಕಾಗಿ ನಿನ್ನೆ ಮಧ್ಯ ಪ್ರಾಣಮಾವೇಶ ನಾವ ಸುಮ್ನ ನಾಡಿಯಲ್ಲಿ ಪ್ರಾಣವನ್ನು ಇಟ್ಟುಕೊಂಡು ತತ್ವವನ್ನು ತಿಳಿದ್ರೆ ಅದು ಯಾವುದು ಅಂತಂದ್ರ ಯದಕ್ಷರಂ ವೇದ ವಿದೋ ವದಂತಿ ಈಶಂತಿ ಯಜ್ಞತಯೋ ಗೀತರಾಗ ನಿರೀಕ್ಷಂತಿ ಬ್ರಹ್ಮಚರ್ಯಂ ವರಂತಿ ತತ್ತೇ ಪದಂ ಸಂಗ್ರಹೇಣ ಅವಕ್ಷ ಯದಕ್ಷರಂ ವೇದ ವಿದೋ ವದಂತಿ. ಸಿದ್ಧಾರೂಢರಾಗಲಿ ಶಿವಯೋಗಿಗಳಾಗಲಿ ಇನ್ನೂ ಎಷ್ಟೋ ಮಹಾತ್ಮರಾಗಲಿ ತತ್ವಜ್ಞಾನಿಗಳಾಗಲಿ ದಾಸ ಭಗವಂತರಾಗಲಿ ಗೌಡಪಾದಾಚಾರ್ಯ ಬಸವಾದಿ ಪ್ರಮಥರಾಗಲಿ ಏನ್ ಹೇಳ್ಯಾರೋ ಒಂದೇ ಒಂದಾದ ಅವಿನಾಶಿಯಾದ ಪರವಸ್ತು ಅದ ಅಕ್ಷರ ರೂಪದಿಂದ ಇನ್ನುಳಿದವುಗಳೆಲ್ಲ ಕ್ಷರ ನಾಶ. ಏನ್ ನಮ್ಮ ಕಣ್ಣಿಗೆ ಇದು ಕಾಣ್ತತಿ ಇದೆಲ್ಲವೂ ಕ್ಷರ, ಆದ್ರ ಆ ಪರವಸ್ತು ಅಕ್ಷರವಾಗಿದೆ. ಎಲ್ಲವೂ ಗಾಡ್ಗಿ ಏನೈತಿ ಅಂತಂದ್ರ ಯದಕ್ಷರಂ ಬ್ರಾಹ್ಮಣ ಅಭಿವಾದಂತಿ. ಉಪನಿಷತ್ತಿನಲ್ಲಿ ಗಾಡ್ಗಿಯಾದಂತಹ ಮಗಳು ಯಾಜ್ಞವಲ್ಕ್ಯ ಹೇಳ್ತಾರೋ ಆ ಅಕ್ಷರವನ್ನ ಕುರಿತು ಎಲ್ಲರೂ ಜ್ಞಾನಿಗಳು ಇಲ್ಲ. ಅವರ ಸತ್ಯಕಾಮ ಇದನ್ನು ಕೃಷ್ಣೋಪನಿಷತ್ತಿನಲ್ಲಿ ಯಾವ ತತ್ವವನ್ನು ನನಗೆ ತಿಳಿಲಿಲ್ಲ ಅಂತಂದ್ರೆ ಇನ್ನು ಯಾವುದನ್ನ ಮಾಡಿದ್ರೆ ನಾನು ಉದ್ಧಾರ ಆಗ್ತೇನೆ ಅಂತಂದ್ರ ನೀನು ಓಂಕಾರದಿಂದ ಮಾಡಪ್ಪ ಅಂತ ವಿಫಲಾದ ಮುಂದಿಗಳು ಇಲ್ಲ. ಕಠೋಪನಿಷತ್ತಿಗಾದ್ರ ಯಾವ ಧರ್ಮ ಅಧರ್ಮಗಳನ್ನು ಮೀರಿದ ಯಾವ ಕೃತಾಕೃತಗಳನ್ನು ಮೀರಿದ ವಸ್ತು ನೋಡು ಅದನ್ನು ಕಂಡಿದ್ದೆ ಅಂದ್ರೆ ನನಗೆ ಹೇಳು ಅಂತ ಹೇಳಿ ನಚಿಕೇತಿದ್ದವ ಪ್ರಶ್ನೆ ಮಾಡಿದಾಗ ಅವಾಗ ಹೇಳ್ತಾರೋ ಆ ಪರವಸ್ತು ನ ಜಾಯಿತಿ ನ ಮ್ರಿಯತಿ ವಾ ಕದಾಚನ್ ನಾಯಂ ಭೂತ್ವ ನ ಭವಿತ ಅಜೋ ನಿತ್ಯಂ ಶಾಶ್ವತೋ ಯಂ ಪುರಾಣೋ ನ ಅನ್ಯತೆ. ಹಾಗಾದ್ರೆ ಅಕ್ಷರ ಅನ್ನೋದು ಏನೈತಿ
ಅಂದ್ರ ಅದ ನಾಶರಹಿತ. ಯಾವುದನ್ನ ಮಾನವ ತಿಳಿದ್ರೆ ಆ ವಸ್ತುವಿನಲ್ಲಿ ಹೋದ ಅಂತಂದ್ರೆ ತಿರುಗಿ ಇದಾಗುವುದು ಅಕ್ಷರ ಆಗುವುದು. ಈಗ ದೈಹಿಕವಾಗಿಯೂ ನಾವೆಲ್ಲ ಕ್ಷರ ಆಗುವುದು, ಇದು ಉಳಿಯುವುದಿಲ್ಲ. ಇದರಲ್ಲಿದ್ದ ಭೂಮಿ, ನೀರ, ಬೆಂಕಿ, ಗಾಳಿ ಇವು ಎಲ್ಲ ಕ್ಷರದ ಒಂದು ಭಾಗ. ಹಂಗಾದ ತತ್ವಜ್ಞಾನಿಗಳು ಏನ್ ಹೇಳ್ತಾರೋ, ಯದಕ್ಷರಂ ವೇದವಿದೋ ವದಂತಿ ಹೇಳ್ತಾರೆ. ವಿಶಂತಿ ಯಜ್ಞತಯೋ ವೀತರಾಗ. ಯಾವ ಪರವಸ್ತುವನ್ನ ತಿಳ್ಕೊಂಡ ಕೆರಿಂದ ಅದರಲ್ಲಿ ಅಭೇದಾಗಿದೆ ಎಂತವರು ವೀತರಾಗ, ವಿಗತರಾಗ, ವೀತರಾಗ. ರಾಗ ಅನ್ನೋದು ಏನಾಗೈತಿ, ಮನುಷ್ಯನಲ್ಲಿ ಬಲವಾದಂತ ದ್ವಂದ್ವಾತ್ಮಕ ಶಬ್ದಗಳಲ್ಲಿ ಇದು ಒಂದು. ರಾಗ ಐತಂತಂದ್ರ ದ್ವೇಷ ಇರ್ಲಾರ್ದ ರಾಗ ಇರ್ಲಾಕ್ ಬರುದಿಲ್ಲ. ರಾಗ ಐತಂತಂದ್ರ ದ್ವೇಷ ಇರ್ಲಾರ್ದ ಬರಂಗಿಲ್ಲ. ಹಂಗಾದ್ರ ಮೊದಲಿಗೆ ದ್ವೇಷ ಆಗ್ತಿರುದಿಲ್ಲ ನಮಗೆ, ಮೊದಲಿಗೆ ರಾಗನ ಉದಯ. ರಾಗ ರಂಜನಾತ್ ರಾಗ, ರಂಜನೆ ಮಾಡಿ ತೋರಿಸ್ತದೆ. ಪ್ರತಿಯೊಂದು ವಸ್ತು ತನ್ನ ಪ್ರಾಯದ ಅವಸ್ಥೆಯಲ್ಲಿ ರಂಜನಾತ್ಮಕವಾಗಿ ಕಾಣ್ತತಿಲ್ಲ. ಅದೇ ತಾನೇ ಅರಳಿದ ಈ ಹೂವ ಇನ್ 2 ದಿನ ಬಿಟ್ರೆ ಏನ್ ಕಾಣ್ತದ, ಆಗ ಆಕರ್ಷಕ ಹರಿದು ನೋಡಿ ಕೆಡಮ್ ನಾವು ಅದನ್ನು ಪರಮಾತ್ಮರಿಗೆ ಇಲ್ಲದ ಅಗ್ರಾಣಿಸಬಹುದು. ಅದಕ್ಕೇನೈತಿ, ಒಂದು ಪ್ರಾಯದ ವ್ಯವಸ್ಥೆ. ಆ ಪ್ರಾಯದಲ್ಲಿ ಎಲ್ಲವೂ ರಂಜನೆ ಕಾಣ್ತದೆ, ರಂಜನೆ ಕಾಣ್ತದೆ. ಹಂಗಾದ್ರೆ ಈ ಶರೀರನು ಯಾವಾಗ ಕಾಣ್ತೈತಿ ರಂಜನೆ? ಯಾವಾಗ ಕಾಣ್ತತಿ? 25 ಇರ್ತೈತಿ ನೋಡಿ. ಏನ್ ನೋಡ್ಬೇಕು, ಏನ್ ಮನುಷ್ಯ ಇದಿನ್ನು ಮುಂದೆ ಮುಂದ ಎಷ್ಟೋ ವಯೋವೃದ್ಧರಿರ್ತಾರೋ ಮಿಥುನ, ಅದು ಇದಕ್ಕೆ ಬರ್ತೈತಿ ಅಂತ ಕಲ್ಪನಾ ಬರಲಾರದಷ್ಟ ಮಗ್ನಾಗಿ ಬಿಡ್ತಾರೆ. ನಮ್ಮ ಮುಂದೆ ಸಮಾಜದಲ್ಲಿ ಕಣ್ಣಾಡಿಸಿದ್ರೆ ಯಾರದಾರು? ಮುತ್ತಿನ ವಯೋವೃದ್ಧರಿದಾರು. ಇನ್ನೇನೋ ತೊಂದರೆ ಆಗಲ್ಲ. ವಯಸ್ಸಿನವ ಆ ವಯಸ್ಸಾದವ್ರನ್ನ ನೋಡಿ ಇನ್ ಇದಕ್ಕೆ ಬರ್ತೈತಿ ಅಂತ ತಿಳಿಲಾರದ ಏನು ನಾನು ಈಗೇನು ಇಂದ್ರು ಚಂದ್ರು ಅಂತ ವ್ಯವಹರಿಸ್ತಾನೋ ರಾಗ. ರಾಗದಿಂದೇರಿನ್ನು ಹೋಗಿ ಇರತ್ತೆ, ರಂಜನೆ ಮಾಡ್ತೈತಿ. ಶರೀರ ಯೌವನದಲ್ಲಿ ರಂಜನಾತ್ಮಕವಾದದ್ದು. ಅದೇ ಶರೀರ ಮುಂದೆ ಬರ್ಬಾರ್ದು ಏನಾಕತಿ, ತನ್ನ ಸ್ವಾಸ್ಥತೆಯನ್ನ ಕಳ್ಕೊಂಡ ಮೇಲತ್ತ ಆ ಮೊದಲಿನ ತರ ಇರುದು. ಹಂಗಾದ್ರೆ ಮೊದಲಿಗೆ ಆದದ್ದಕ್ಕ ರಾಗ. ಆ ರಾಗದ ಮೂಲದಲ್ಲೇ ನಾವೆಲ್ಲ ನಮ್ಮ ಜೀವನವನ್ನು ಮುಗಿಸಲಾಗ್ತೀವಿ. ಜೀವನ ದೃಷ್ಟಾಂತ ಕೊಡಲ್ದ ಜೀವಿಲ್ಲ. ರಾಗ ನಮ್ಮ ಒಳಗ ಸುಪ್ತವಾಗಿದ್ದದ್ದ ಯಾವ ವಸ್ತುಗಳನ್ನ ಪಡ್ಕೊಂಡಿವು ಅದ ಕಾಮ. ಯಾವ ವಸ್ತುವನ್ನು ಪಡ್ಕೋತೀವಿ ನಾವು, ಏನು ಬಂಗಾರ ಬೇಕಂದಿವು ಅಂದ್ರೆ ಅದು ಬೇಕಂತ ತಗೊಂಡಿವು ಅಂದ್ರೆ ಅದ ಕಾಮ. ಅದರ ಮೇಲೆ ಮನಸ್ಸಿಟ್ಕೊಂಡು ಅದನ್ನೆಲ್ಲ ಅದನ್ನ ನೋಡುದು, ಆ ಕಡೆ ಇಲ್ಲಿ ಮಾಡೋದು, ನನ್ನಟ್ಟ ಯಾರೆಲ್ಲ ತಿಳ್ಕೊಳ್ಳಿ, ಇದು ರಾಗ. ಹಂಗಾದ್ರೆ ಈ ರಾಗ ಉದ್ಬುದ್ಧ ರಾಗ, ಆಶಾರೂಪ ರಾಗ, ವಾಸನಾರೂಪ ರಾಗ ಅಂತ ಹೇಳ್ತಿರುತ್ತೆ. ಅನುಕರಣ ವಿಚ್ಛೇದ ಅಂತ ಅವ್ ಪತಂಜಲಿ ದರ್ಶನಕಾರ ಹೇಳ್ತಾರೆ. ಈಗ ರಾಗನೋತಿ ದ್ವೇಷನೋತಿ. ದ್ವೇಷ ಉದಯ ಆದಾಗ ರಾಗ ಸುಪ್ತವಾಗಿರ್ತದೆ, ರಾಗ ಉದಯ ಆದಾಗ ದ್ವೇಷ ಸುಪ್ತವಾಗಿರ್ತದೆ. ರಾಗ ಪ್ರಬಲ ಆತಂದ್ರೆ ದ್ವೇಷ ಏನ್ ಕೆಲಸ ಮಾಡುದು, ದ್ವೇಷ ಪ್ರಬಲ ಆತಂದ್ರೆ ರಾಗ ಏನು ಕೆಲಸ ಮಾಡುದು. ಹಂಗಾದ್ರೆ ಈ ರಾಗ ಉದ್ವಿಗ್ನ ರಾಗ, ಉದ್ವಿಗ್ನ ರಾಗ ಏನ್ ಮಾಡ್ತೈತಿ, ತಡ್ಕೊಳ್ಳೋದಿಲ್ಲ ಮನುಷ್ಯ. 4 ಈಗ 6ಕ್ಕ ಬರ್ಲಾಕತ್ತಿ. ಒಂದ್ ಕಪ್ ಚಹಾ ಕುಡಿಯಲ್ದನ ಬಂದರೇನು? ಎಲ್ಲಾರು ಕುಡಿದ್ರು ಕುಡಿಯುವಲ್ದ ಏನ ಅದಕ್ಕಿಲ್ಲ. ಅವಾಗ ಕುಡಿಯುವಾಗ ಒಂದಿಷ್ಟು ಏನಾರಿ ಹೆಚ್ಚು ಕಡಿಮೆ ಮಾತು ಅಂದ್ರೆ ಸೈರಿಸ್ಕೋತ ನಾನು 6ಕ್ಕಂದ್ರ ಅಲ್ಲಿ ಶಾಸ್ತ್ರ ಚಾಲು ಆಗ್ತದೆ. ಇಲ್ಲಿ ಏನ ಚಾ ಮಾಡಿಲ್ಲ, ಕುಡಿದ ಯಾವಾಗ, ಹೋಗುದ ಯಾವಾಗ, ರಂಪಾಟ ಮಾಡ್ತಾನ ನೋಡ್ಬೇಕು. ಆ ಚಾ ಒಂದು ಅಳತಿ, ಇವ್ ರಂಪಾಟನ 20 ಅಳತಿ ಮಾಡ್ತಾನ. ಅಷ್ಟು ಇದಿರ್ಬೇಕು. ಹಿಂಗಾದ್ರ
ಉದ್ಬುದ್ಧ ರಾಗ ಅಷ್ಟ ಮನುಷ್ಯನನ್ನ ಕೈಯಾಗಿ ಬರೋ ತನಕ ತಡ್ಕೊಳ್ಳೋದು ತಡ್ಕೊಳ್ಳೋದು. ಹಂಗಾದ್ರ ಒಂದಿಷ್ಟು ತಡ್ಕೋರಿ ಹೇಳ್ರು ನಡಿಯೋದು ನಿನ್ ಚಾ ಕುಡಿದವ್ರು ಬೆಂಕಿ ಬಿಡಿ ಇಷ್ಟೆಲ್ಲ ಅನ್ನಕತ್ತಾನ ಅವ್ರು ಅನ್ಸ್ಕೊಂಡ್ ಹೋಗಿ ನನ್ನ ಮಾಡಿ ತಂದ ಕೈಯಾಗ ಕೊಟ್ರ ಉದ್ಬುದ್ಧ ರಾಗ ಒಂದು ಡಿಮ್ಮ ಕೈಯಾಗ ಕಪ್ಪು ಗೊತ್ತಂದ್ರೆ ಡಿಮ್ಮ ಆಗುತ್ತೆ. ಬರ್ಲಿಲ್ಲ ಅಂತಂದ್ರ ನೋಡ್ಕೋತ್ ಕುಂಡ್ರುದು ಯಾನರಿ ಅಲ್ಲಿ ಇದ್ದು ಎಲ್ಲ ಆ ಕಡೆ ಈ ಕಡೆ ಹೋಗೋದು ಬಾಂದ್ ಅವ್ರು ಗೊತ್ತ ಮಾಡ್ಕೋತಾರ ಇದು ಸಟ್ಕೊಂಡಿ. ಇದು ರಾಗ ಹೆಂಗ್ ಗೊತ್ತೈತಂದ್ರ ಉದ್ಬುದ್ಧ ರಾಗ ಇದು ನಮ್ಮ ದೈನಂದಿನ ಜೀವನದಲ್ಲಿ ಏನೊಂದು ಸೈರಿಸ್ಕೊಳಂಗಿಲ್ಲ. ಅದನ್ನ ಊಟಕ್ಕೊಂದಿಷ್ಟು ಹೆಚ್ಚು ಕಡಿಮೆ ಮಾತಂದ್ರು ಏನ್ ಸಂತಾಪ ಮಾಡ್ಕೋತೈತಿ ಅದಕ್ಕೆ ಉದ್ಬುದ್ಧ ರಾಗ. ಉದ್ಬುದ್ಧ ರಾಗ ಹೃದಯದಲ್ಲಿ ಎದ್ದಿತ್ತು ಅಂದ್ರ ಆ ವಿಷಯದ ಹಸ್ತಗತ ಆಗೋ ತನಕ ಇದನ್ನ ಚಟುಪಡಿಸ್ತಾನ. ಇನ್ನ ವಾಸನಾರೂಪ ರಾಗ ಮುಂಜಾನೆ ಚಾ ಕುಡ್ದಾನು ಮತ್ ಸಾಯಂಕಾಲ ಯಾಕೆ ಕುಡಿತಾನು. ಮುಂಜಾನೆ ಚಾ ಕುಡ್ದವಿ ಸಾಯಂಕಾಲ ಯಾಕೆ ಕುಡಿತಾನ ಅಂತಂದ್ರ ಆ ವಾಸನೆ ಎಬಸೇ ಬಿಟ್ಟು ಬಿಡ್ತೈತಿ ನಮ್ಮನ್ನ. 4 ಕುಡಿತಿದ್ದ 5 ಕುಡಿತಿದ್ದ ಅಂತಂದ್ರ ಏನ್ ಮಾಡ್ತೈತಿ ಆ ಹೊತ್ತು ನೋಡ್ತಿಲೋ ಚಾನದು ಇಲ್ಲ ನೋಡ್ರಿ ನೀವು ಅದ ವಾಸನೆ ಇವ ತಂಬಾಕು ತಿನ್ನಾಕೈತಾನಂತಂದ್ರ ಎಲಿ ಬೇಕ ಅಡಿಕೆ ಬೇಕ ಸುಣ್ಣ ಬೇಕ ತಂಬಾಕು ಇವ್ ನಟಿಲಿ ಎಲಿ ಅಡಿಕೆ ಆಗ್ತದ ಉಳ್ಕಿದು ಇಲ್ಲ ಅಂದ್ರ ದಗದ ಮಾಡಕ್ ಹೋಗ್ಯಾನ ಅದು ಒಟ್ಟ ತಲೆಯಾಗ ಬರುವ ಏನ್ ಮಾಡುದು ತಂಬಾಕು ತಿಂದಾಗ ಏನ್ರ ಚೇತನಗೊಳ್ತೈತಿ ನೋಡ್ತಾನು ಎಡ್ಡಕ್ಕಾಗಿ ಅವನು ದಾರಿ ಕಾಯ್ತಿರ್ತಾನ. ಮನ್ಯಾಗ ಗೊತ್ತಾಗಿದ್ರೆ ಎಲ್ಲಾ ಸುದ್ದಿ ಮಾಡ್ಕೊಂಡು ಬರ್ತಿದ್ದ ಅಲ್ಲಿ ಅಡವ್ಯಾಗ ಯಾವ ಹೋಗ್ತಾನ ಯಾವ ಬರ್ತಾನ ಯಾವ ಆಸು ಕೂತ ತಂಬಾಕು ಒಂದ ಸುಣ್ಣ ಒಂದು ಇಲ್ಲದಕ್ಕಾಗಿ ನಗದ ಮಾಡಿದ್ರೆ ನಗದಾಗ್ತಿರ್ತ. ಏನ್ ಮಾಡಿದ ಬಾರ ಒಪ್ಪ ಬಾರ್ ನಂದು ಅವಸರಕ್ಕೆ ಬಾಳಿಗಪ್ಪ ನಾರಿ ಆಗಿ ಬರ್ತಾನ ಯಾಕ ಒಂದಿಟ್ಟು ಸುಣ್ಣ ಒಂದಿಟ್ಟು ನಾನು ಯಾಕೆ ಚಟ ಮಾಡ್ತೀವಿ ಇಲ್ದಿರತ್ತಾವ ಇಲ್ಲ ಇಂದ ತಂದು ತಗೊಂಡ್ ತಿಂದ ಅಂದ್ರ ಇಷ್ಟ ವಾಸನ ನಮ್ಮಲ್ಲಿ ದೃಢೀಕರಣ ಇಲ್ದಿದ್ರೆ ಇಲ್ಲ ಅದಕ್ಕೇನಾಗ್ತೈತಿ ಅಂತ ಹೇಳಿ ನಾವು ಅದರ ಬಗ್ಗೆ ತಾತ್ಸಾರ ಮಾಡಂಗಿಲ್ಲ. ಹಂಗಾದ್ರ ಇದಕ್ಕೆ ರಾಗ ವಾಸನಾರೂಪ ರಾಗ ವಾಸನಾರೂಪ. ಇನ್ನು ಆಶಾರೂಪ ರಾಗ ನೋಡ್ಬೇಕು ಮನುಷ್ಯ ಪ್ರತಿಯೊಂದರಲ್ಲಿ ಆಶಾರೂಪ ರಾಗ ಎದ್ದೆದ್ದು ಕಾಣುತ್ತೆ. ಮಗ್ಲಾನ ದ್ರಾಕ್ಷಿ ಹಾಕಿದ ಇವನು ಹಚ್ಚಿದ ಒಂದು 20 ಲಕ್ಷ ಆತ ಇವನು ಹಚ್ಚಾನ ಅವನಟ್ಟ ನಂದು ಮುಂದಕ್ಕಂದ್ರ 20 ಲಕ್ಷದು ಆದ್ರ ನೋಡ್ಪ ಎಣಿ ಎಲ್ಲ ಹಸನ್ ಹೋಗ್ತೈತಿ ಕೈಯಾಗ ಮತ್ತ 7-8 ಲಕ್ಷ ರೊಕ್ಕ ಉಳಿತಾವು ಮತ್ತ ಏನಾರ ಮಾಡಿಕನ್ ಒಂದು ಕಾರ್ ಗಾಡಿ ತರ್ಬೇಕ ಇಲ್ಲ ಒಂದು ಮನಿ ಏನಾರಿ ಯಾವಾಗಿಲ್ಲ ಇನ್ನ ಏನ್ ಇಲ್ಲ ಇಷ್ಟ ಮಾಡಕೈತಿ ಒಟ್ಟ ಇದ್ರ ಕೈತ್ಯಾನ ಇವಾಗ ಚಲೋ ಇಲ್ಲ ಮಗ ಇವತ್ತು ಗಂಡ ಮಗು ಎತ್ತಾನ ಹುಟ್ಟೈತಿ ಅಂತಂದ್ರ ಈಗ ತಾನ ನಾನು ಮಗ ಹುಟ್ಟಿದತ್ತ ಮಗ ಹುಟ್ಟ್ಯಾನ ಹಂಗ ಹಿಂಗ ಮಾಡುದಿಲ್ಲ ಅವನ ಅಡ್ಡ ಜಜ್ಜನ್ ಮಾಡ್ತಾನ ಅವ ಏನ ಉಳಿಬೇಕಂತನಕ ಆಯುಷ್ಯ ಬರಿಬೇಕು ಕರೆ ಈಗ ಅಂತ ವಾಸನಾ ಆಶಾರೂಪರಾಗ ಮುಂದೆಲ್ಲ ಪ್ರತಿಯೊಂದರಲ್ಲಿ ತನ್ನದೇ ಆದಂತ ಈ ಆಶಾರೂಪ ರಾಗ ಎದ್ದು ನಮ್ಮ ತಲೆಯೊಳಗೆ ಬರ್ತಾನೆ ಅದರಂಗ ನಮ್ಮನ್ನ ನಿಯಂತ್ರಣ ಮಾಡಿ ಕಾರ್ಯಪ್ರವರ್ತನ. ಹಂಗಾದ್ರೆ ಈ ರಾಗಗಳು ಏನ್ ಮಾಡ್ತಾವು ಮಾನವನಿಗೆ ಒಳಿತನ್ನ ಮಾಡಿದಂಗ ಮಾಡಿ ದುಃಖನ ಮಾನವನಿಗೆ ಒಳಿತು ಮಾಡಿದಂಗ ಮಾಡ್ತಾವ ಅದರ ಪ್ರತಿಫಲ ಏನ್ ಮಾಡ್ತೈತಿ ದುಃಖನ ಕೊಡ್ತ. ಹಂಗಾದ್ರ ಇವ್ರೇನಂತಾರು ಗೀತಾಚಾರ್ಯ ವಿಶಂತಿ ಯಜ್ಞತೆಯೋ ವೀತರಾಗ ಯಾವ ಪರವಸ್ತುವಿನಲ್ಲಿ ಹೋಗಬೇಕಾದ್ರ ಈ ರಾಗಾದಿಗಳನ್ನು ಮೀರಿದವ ಅದರಲ್ಲಿ ಪ್ರವೇಶ. ಯಾಕ ರಾಗ ಹೋತು ದ್ವೇಷ ಹಿಂಗ ಬರ್ತೈತಿ. ನಾನು ಒಂದೇ ಒಂದಾದ ಸಚ್ಚಿದಾನಂದ ಸ್ವರೂಪ ಇದ್ದರೂ ಅಜ್ಞಾನದ ಆವರಣ ಆಗೋಣದರಿಂದ
ಅದರಿಂದ ಅಜ್ಞಾನ, ಅಜ್ಞಾನದಿಂದ ಏನತ್ತು ಭೇದ ಜ್ಞಾನ. ಭೇದ ಜ್ಞಾನ ಎಷ್ಟು ಭೇದ ತಯಾರಕತಿ. ಪರಮಾತ್ಮ ಬೇರೆ, ನಾ ಬೇರೆ. ಪರಮಾತ್ಮ ಬೇರೆ, ನಾ ಬೇರೆ. ಹಂಗಾದ್ರ ಪರಮಾತ್ಮ ನಾ ಬೇರೆ ಆದ ಬಳಕ ನಾ ಬೇರೆ, ನೀವು ನೀವು ಅದಾದ ಮೇಲತ್ತ ಕುರ್ಚಿ ಕಪಾಟ ಬಂಗಾರ ಇವು ಬೇರೆ. ಹಂಗಾದ್ರೆ ಇವು ಭೇದಗಳು ತಯಾರಾದವು ಎದರಿಂದ? ಅಜ್ಞಾನಿರೋಣದಿಂದ ಭೇದ. ಭೇದ ಜ್ಞಾನಾತ್ಮಕ ವಸ್ತುಗಳಿರೋಣದರಿಂದ ಏನಾಕತಿ? ಅನುಕೂಲ ಪ್ರತಿಕೂಲಗಳ ಪ್ರವೃತ್ತಿ ಆಕತಿ. ಆ ವಸ್ತುಗಳು ನಮಗ್ ಅನುಕೂಲ ಆತು ಅಂತಂದ್ರೆ ಅವತ್ತನ್ನು ಪುನಃ ಮತ್ತೆ ಸಂಗ್ರಹ ಮಾಡ್ತು, ಪ್ರತಿಕೂಲ ಆತ ತೆಗೆದು. ಹಂಗಾದ್ರೆ ಅನುಕೂಲ ಪ್ರತಿಕೂಲಗಳಿಂದ ಏನಾಕತಿ? ರಾಗದ್ವೇಷ ತಯಾರ. ರಾಗದ್ವೇಷದಿಂದ ಏನಾಕತಿ? ಪುಣ್ಯ ಪಾಪ ತಯಾರ. ರಾಗದಿಂದ ಪುಣ್ಯನೂ ಆಕತಿ, ದ್ವೇಷದಿಂದ ಪುಣ್ಯನೂ ಆಕತಿ, ಪಾಪ. ಹಂಗಾದ್ರೆ ಈ ಪುಣ್ಯ ಪಾಪ ಏನ್ ಮಾಡ್ತಾವು ಅಂತಂದ್ರ ಈ ಶರೀರನ ತಂದು. ಪುಣ್ಯ ಪಾಪ ಏನ್ ಮಾಡಿದ್ವು? ಪುಣ್ಯ ಪಾಪ ಈಗ ಮಾಡಿದ್ವಿ ಅಂದ್ರೆ ಈಗ ಕೆಲಸ ಮಾಡುದಿಲ್ಲವ, ಅವು ಹೋಗಿ ಸಂಚಿತದಲ್ಲಿ ಸೇರ್ಪಡೆ ಆಗ್ತಾವ. ನಂಬರ್ ಯಾವಾಗ ಹತ್ತತ್ ನೋಡು ಅವಾಗ ಕಾರ್ಯಪ್ರವೃತ್ತಿ. ನಂಬರ್ ಹತ್ತು ಮತ್ತೆ ಇದ ಶರೀರ ಬತ್ತು ಠೀಕ್. ಅದರ ಪುಣ್ಯ ಪಾಪಗಳ ವ್ಯವಸ್ಥೆಯಿಂದ ಮಾನವ ಶರೀರ ಬತ್ತು, ಅಭ್ಯಂತರ ಇಲ್ಲ. ಇನ್ನುಳಿದ ಯೋನಿ, ಹೀನಾತ್ಮಕ ಯೋನಿಗಳಿಂದ ಶರೀರ ಬಂತು ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಅಂತ ಹೀನಾತ್ಮಕ ಯೋನಿಗಳ ಬರಬೇಡ ಅಂದ್ರ ಈ ರಾಗದ್ವೇಷಗಳನ್ನ, ಭೇದ ಜ್ಞಾನ ಅಜ್ಞಾನ ಇವನ್ನೆಲ್ಲ ನಷ್ಟ ಮಾಡುವಂತ ತತ್ವವನ್ನು ತಿಳಿತಾರೆ ಇವರು. ಯಾರು? ಈಶಂತಿ ಯಜ್ಞತೆಯೋ ಈತರಾಗ. ಆ ತತ್ವವನ್ನು ತಿಳಿದ ಮೇಲೆ ತೇನುತ್ತಾರು. ತತ್ವ ತಿಳಿದ ಮೇಲತ್ತ ನಾನೇ ಸಚ್ಚಿದಾನಂದ ಅಹಂ ಬ್ರಹ್ಮ. ಅಹಂ ಬ್ರಹ್ಮ ನೋಡ್ರಿ ನೀವು, ಇಷ್ಟು ವಿಚಿತ್ರ ಐತಿ. ದೇಹ ತಾಯಿ ತಂದೆಗಳಿಂದ ಬಂದೈತೆ ಅನ್ನೋದು ಸರ್ವವಿಧಿ, ನಮಗೆಲ್ಲ ಗೊತ್ತೈತಿ. ದೇಹ ತಾಯಿ ತಂದೆ, ಇದರೊಳಗ ಆಚೆಗೊಬ್ಬ ಜೀವ ಅದಾನೋ ಇಲ್ಲೋ ಅಂತಂದ್ರೆ ನಾನತ್ತು ಒಪ್ತೀನಿ. ಆ ಜೀವಿ ಎಲ್ಲಿಂದ ಬಂದ ಅಂತ ಪ್ರಶ್ನೆ ಮಾಡ್ರೆ, ಆ ಜೀವಿ ಎಲ್ಲಿಂದ ಬಂದಪ್ಪ? ದೇಹ ತಾಯಿ ತಂದೆಗಳಿಂದ ಬತ್ತು ಹೇಳಲಿಕ್ಕೆ ಬತ್ತು, ಜೀವಿ ಎಲ್ಲಿಂದ ಬಂದ? ಜೀವಿ ಎಲ್ಲಿಂದ ಬಂದಂತೇಳಿ ಲೌಕಿಕದಿಂದ ಪ್ರಶ್ನೆ ಮಾಡ್ರೆ ಅದಕ್ಕೆ ಉತ್ತರ ಇಲ್ಲ. ಹಂಗಾದ್ರೆ ಗೀತಾಚಾರ್ಯ ಹೇಳ್ತಾನು, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಶು ಭಾರತ. ಏನ್ ಈ ದೇಹಗಳಲ್ಲೆಲ್ಲ ಒಳಗೆ ತಿಳಿಯುವಂತ ಕ್ಷೇತ್ರಜ್ಞ ಅನ್ಸ್ಕೊಂಡ ಜೀವದ ನೋಡು, ಅವ ನಾನ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅನಾಶಿಷ್ಟಾನಿಂದ್ರಿಯಾಣಿ ಪ್ರಕೃತಿ. ಹಂಗಾದ್ರೆ ಈ ಜೀವ ನನ್ನ ಅಂಶ, ನನ್ನ ಸ್ವರೂಪ. ಹಂಗಾದ್ರೆ ಇದು ಈ ತಿಳಿಲಿಲ್ಲ ಅಂತಂದ್ರೆ ಸದ್ಗುರುಗಳ ಮುಖಾಂತರವಾಗಿ ಅದನ್ನು ತಿಳಿದಂತಂದ್ರ ಅದುವೇ ನನ್ನ ಸ್ವರೂಪ ಅಂತ ತಿಳಿದ. ಅಜ್ಞಾನದಿಂದ ಹೊರಗಿದ್ದಂಗಾಗಿತ್ತು, ಜ್ಞಾನದಿಂದ ಏನದ ಒಳಗೆ. ಈ ಶಂತಿ ಯಜ್ಞತೆಯೋ ಈತರಾಗ. ಪರಮಾತ್ಮನಲ್ಲೇ ಭೇದ ಆಗುದು. ನೀ ಇನ್ನು ಸಾವಿರಾರು ಜನ್ಮವನ್ನ ತೊಡ, ಪರಮಾತ್ಮನ ಸಾಕ್ಷಾತ್ಕಾರ ಆದಾಗನ ಮುಕ್ತ. ವಿನಃ ಪರಮಾತ್ಮನಲ್ಲಿ ತಿಳಿದ ನಾ ಅದನ್ನ ಯಾಕೆ ತಿಳಿಯಂಗಿಲ್ಲ? ನಾ ಇದನ್ನ ಆಯ್ತಂದ್ರೆ ಇದು ಹಿಂಗೆ ಜಗ್ಗುದ ಇದೆ, ಹುಟ್ಟಿದ್ಯಾಕ ಸಾಯಾಕ ಸಾಧ್ಯ. ಹಾಗಾದ್ರೆ ಈ ಈತರಾಗರು ಏನ್ ಮಾಡ್ತಾರೋ, ಈ ಪುಣ್ಯ ಪಾಪಗಳಿಗೆ ಮೂಲ ಕಾರಣವಾದಂತಹ ರಾಗದ್ವೇಷ, ರಾಗದ್ವೇಷಗಳಿಂದ ಅನುಕೂಲ ಪ್ರತಿಕೂಲಗಳು, ಅನುಕೂಲ ಪ್ರತಿಕೂಲಗಳಿಗೆ ವೇದ ಜ್ಞಾನ, ವೇದ ಜ್ಞಾನಕ್ಕೆ ಮೂಲವಾದ ಅಜ್ಞಾನ ನಷ್ಟ ಆತಂದ್ರ ದೇವಂತ ಹೋಗಿ ಸೇರ್ತಾರೆ ಅಜ್ಞಾನ ಅವಸ್ಥೆ. ನಮಗೆ ಅಜ್ಞಾನ ಐತೆ ಅನ್ನೋದನ್ನ ನಾವು ದೇವರಿಂದ ಬ್ಯಾರೆ ತಿಳಿತೀವಿ. ಹಿಂಗೂ ತಿಳಿತಾನ ಲೌಕಿಕ. ಪರಮಾತ್ಮ ಎಲ್ಲಾ ಕಡೆ ಅದಾನ. ಎಲ್ಲಾ ಕಡೆ ಅದಾನ ಅಂದ್ಕೊಳ್ತೀನಿ. ನಿನ್ನಲ್ಲೇನು ಇರ್ಬೇಕಲ್ಲ ಅಂದ್ರೆ ನನ್ನಲ್ಲೇನು ಇರ್ತಾನ? ನಾ ಬಾಳ ಕೆಟ್ಟ, ನಾ ಬಾಳ ಪಾಪ ಮಾಡಿ ಮತ್ ನೀ ಪಾಪ್ಯಾರೆ ಮಾಡು ಪುಣ್ಯಾರೆ ಮಾಡು, ಎಲ್ಲಾ ಕಡೆ ಅದಾನ ಅಂದ್ರೆ ನಿನ್ನಲ್ಲಿ ಇರ್ಲಾಕ್ ಬರಂಗಿಲ್ಲ. ನಿನ್ನ ಬಿಟ್ಟು ಇರ್ತಾನಂದ್ರ ಅಜಂತ ಪರಮಾತ್ಮ. ಹಂಗಾದ್ರೆ ಎಲ್ಲಾ ಕಡೆ ಅದಾನಂತಂದ್ರ ನನ್ನಲ್ಲಿ. ಹಾಗಾದ್ರೆ ನನ್ನಲ್ಲಿ ಅದಾನ ತೀರ್ತು ಮೊದಲಿನ ಹೆಂಡತಿಗೆ ತಿಳ್ಕ ಸದ್ಗುರುಗಳು ಏನ್ ಮಾಡ್ತಾರೋ, ನೀನ ಅಂತ ಸ್ಪಷ್ಟ ನಿದರ್ಶನ ಕೊಟ್ಟು ಪರವ. ಯಾಕ? ನೀ ಎಲ್ಲಿಂದ ಬಂದಿದೆ ಅಲ್ಲಿ ಹೋಗಿ ನಿನ್ನ ಮುಟ್ಟಿಸ್ತಾರ ಅವ್ರ.
ಜೀವ ಎಲ್ಲಿಂದ ಬಂದೈತಿ ಅಲ್ಲಿ ಅವ್ರು ಮುಟ್ಟಿಸ್ಬೇಕು. ಈಶಂತಿ ಯಜ್ಞತೆಯೋ ಈತರಾಗ. ಆಗ ರಾಗದ ಮಳಿಕಿನ ತೆಗೆದಿರ್ತಾರ ಯಾರು ಈತರಾಗ. ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರಣ್ಯವೆನಗೆ ಗುರುವರ್ಯ ತವಪಾದ ವಾದಿಸದೋಳು ಅಂಜಿದೆನಗೆ. ನನಗಿನ್ ಯಾರೇ ಶತ್ರುಗಳದಾರ ಅಂದ್ರ ಯಾರು ಶತ್ರುಗಳು, ನನಗ್ ಮಿತ್ರರೇ ಅದಾರಂದ್ರ ಯಾರು ಮಿತ್ರರು ಇಲ್ಲ. ಯಾವಾಗ ಈಶಂತಿ ಯಜ್ಞತೆಯು ಈತರಾಗ, ಪರಮಾತ್ಮನಲ್ಲಿ ಒಂದೇ ಆದ ಮೂಲಕ ಸರ್ವಂ ಕಲ್ವಿನಂ ಬ್ರಹ್ಮ, ಎಲ್ಲವೂ ಪರಮಾತ್ಮನ ವಸ್ತು. ಅವಾಗ ಯಾರಿಗೆ ಯಾರ ದೋಷ, ಯಾರಿಗೆ ಅದನ್ನ ತಿಳಿದು ಹೋಗವರು ಇವರೊಂದು ತರದ ದಾರಿ. ಇದನ್ನ ನಮಗ ನೀಗಂಗಿಲ್ಲ ಅಂದ್ರ ಜ್ಞಾನದ ಪರಿಪಕ್ವತೆ ಎಲ್ಲರಿಗೂ ಬುದ್ಧಿವೃತ್ತಿ ಮೇಲೆ ಕೆಲಸಕ್ಕೆ, ನೀರಿನ ಮೇಲಿನ ಲಿಪಿ ಇದ್ದಂಗ ತಿಳಿದಂಗ ಮಾಡ್ತೈತಿ, ಬರಿತಕ್ಕ ಬಂದಾಗ ಮಾಡ್ತೈತಿ, ಹಿಂದ ಎಳ್ಕೊತ ಬಂದ ಇದ್ದಂಗ ಅದ ಜ್ಞಾನ ಬುದ್ಧಿಯ ಕಾಲುಷ್ಯ ಹೋಗಲಾರದಿನ ಜ್ಞಾನ ಪಕ್ವ ಆಗುವುದು. ಎಷ್ಟೋ ಜನ್ಮ ಜನ್ಮಾಂತರಗಳ ಪುಣ್ಯದ ಫಲದಿಂದ ಏನಕ್ಕತಿ ಜ್ಞಾನೋದಯ. ಅದು ಎಲ್ಲರಿಗೂ ಆಗ್ಲಿಲ್ಲ ಅಂತಂದಾದ್ರ ಅದನ್ನ ನನಗಿನ್ನ ಆಗಂಗಿಲ್ಲ ಅಂತಂದ್ರ ಮತ್ತೊಂದು ಬೇರೆ ರೀತಿಯಿಂದ ಹೇಳಲೇಬೇಕು. ಈಶಂತಿ ಯಜ್ಞತೆಯೋ ವೀತರಾಗ ಯಜಿಚ್ಛಂತಿ ಬ್ರಹ್ಮಚರ್ಯಂ ಚರಂತಿ. ಶರೀರ ಬೀಳುವವರೆಗನು ಆ ಪರಮಾತ್ಮನ ಧ್ಯಾನ ಮಾಡಿ ಅಂತ ಬ್ರಹ್ಮಚರ್ಯವನ್ನ ಕಾಯ್ಕೊಂಡ ಇದ್ದವ್ರು ಇವ್ರು ಎಲ್ಲಿ ಹೋಗ್ತಾರೋ ಅಂತಂದ್ರ ಹೋಗಿ. ಆದ್ರೂ ದಾರಿ ಮಾತ್ರ ಭಿನ್ನ. ಅವ್ರು ಹೋಗುದು ಏನಾಗೈತಿ ಸ್ವಜ್ಞಾನದಿಂದ, ಇವ್ರು ಹೋಗುದು ಧ್ಯಾನ ಮಾರ್ಗ. ಇವ್ರು ಹೋಗುದು ಏನಾಗೈತಿ ಅಂತಂದ್ರ ಮಾಡು ಕ್ರಿಯತನ, ಅವರ ತಿಳಿಯುವ ಕ್ರಿಯತನ, ತಿಳಿಯುವಿಕೆ ಅಂತ ತಿಳಿದವರು ಅವರು ಈಶಂತಿ ಯಜ್ಞತೆಯೋ ಈತರಾಗ. ಹಂಗಾದ್ರೆ ಇವರ ಯಡಿಚ್ಛಂತು ಬ್ರಹ್ಮಚರ್ಯಂ ಚರಂತಿ, ಇವರ ಧ್ಯಾನದಿಂದ ಆ ಪರವಸ್ತು. ಹಂಗಾದ್ರೆ ಇವ್ರಿಗೆ ಮುಕ್ತಿ ಅದ ಮುಕ್ತಿನ ಹಾಕತ್ತಾರೆ. ಆದ್ರ ಕ್ರಮ ಮುಕ್ತಿ ಅಂತ ಮುಕ್ತಿ ಅಲ್ಲಿವರಿಗೆ ಕ್ರಮ ಮುಕ್ತಿ. ಸಾಯುವವರಿಗೆ ಆ ಚಿಂತನೆಯನ್ನು ನಾವು ಎಡೆಬಿಡದೆ ಅನುಸಂಧಾನ ಮಾಡಿದ ಅವಾಗ ಆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನೊಡನೆ ಜಿಜ್ಞಾಸೆ ಮಾಡಿ ಆಯ್ತ ಮುಕ್ತಿ. ಇದು ಕ್ರಮ ಮುಕ್ತಿ. ಇಲ್ಲೇ ತತ್ವವನ್ನು ತಿಳಿತಂತಂದ್ರ ಇಲ್ಲೇ ಮೋಕ್ಷ ಆಗಿಬಿಡ್ತೈತಿ. ಅತ್ರೈವ ಬ್ರಹ್ಮ ಸಮವಿಲಿ ಅಂತ ಇಲ್ಲೇ ಬ್ರಹ್ಮ ಆಗ್ತದೆ. ಇದ ತತ್ವಜ್ಞಾನಿಗಳಿಗೆ ಬಂತೈತಿ. ಇದ ಯದಿಚ್ಛಂತು ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ಅಂತಂದ್ರ ಅದ ನನ್ನ ಮೈಥುನಾತ್ಮಕ ಕ್ರಿಯಾದಿಗಳನ್ನು ಬಿಡುವುದಕ್ಕೂ ಬ್ರಹ್ಮಚರ್ಯ. ಬ್ರಹ್ಮ ಹೆಂಗೈತೆ ತಿಳಿಬೇಕಾದ ಆಚರಣೆಗಳನ್ನ ಮಾಡುವುದಕ್ಕೂ ಬ್ರಹ್ಮಚರ್ಯ. ಹಂಗಾದ್ರೆ ಧ್ಯಾನ ವಗೈರಿಗಳನ್ನು ಮಾಡುದು ಅದಕ್ಕೆ ಸಹಾಯಕ ಬ್ರಹ್ಮಚರ್ಯ. ಇದು ನೀವು ಎಲ್ ತನಕ ಮಾಡಿರು ಅಂತಂದ್ರ ಶರೀರ ಬೀಳುವವರೆಗೂ ಮಾಡಿ. ಜ್ಞಾನ ವಸ್ತು ತಂತ್ರ, ಅದ್ ಹೆಂಗೈತಿ ಹಂಗಂತ. ಈ ಧ್ಯಾನ ಪುರುಷ ತಂತ್ರ. ನಾವು ಅದರಿಂದ ಒಂದಿಷ್ಟು ಬುದ್ಧಿ ಒಳಗಿಂದ ಅಳಿಗಾಡ್ಸಕ್ ಬರಂಗಿಲ್ಲ. ಅದನ್ನು ಯಾವಾಗಲೂ ನಾವು ಅದನ್ನ ಬಿಡಬೇಕು ಒಳಗೆ. ಅದಕ್ಕ ಯದಿಚ್ಛಂತು ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವೃತ್ತಿ. ಅದನ್ನ ನಿನಗ ಸರಿಯಾಗಿ ಹೇಳ್ತೀನಿ. ಯಾರಿಗೆ ಅರ್ಜುನನನ್ನ ಮುಂದೆ ಮಾಡಿಕೊಂಡ ನಮಗ ನಿಮಗ ಎಲ್ಲರಿಗೆ ಉಪಯುಕ್ತ ಆಗುವಂತ ವಿಚಾರ, ಉಪಯುಕ್ತ ಆಗುವಂತ ವಿಚಾರ. ಅದಕ್ಕ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರ ಅವುಗಳೆಲ್ಲ ನನಗೆ ಶಾಸ್ತ್ರ ತಿಳಿಲಿಲ್ಲ ಅಂತ ಹೇಳ್ತಿರಿಂದ ಎಂದೂ ಶಾಸ್ತ್ರದಿಂದ ವಿಮುಖರಾಗಬಾರ್ದು. ಅದಕ್ಕೊಂದು ಮತ್ತೊಂದು ಬೇರೆ ರೀತಿಯಿಂದ ನಮಗೆಲ್ಲ ದಾರಿ ಹೇಳ್ತಿದ್ದ, ಅದಕ್ಕೆ ಗುರುಗಳು ತಿಳಿಸ್ತಾರ ಅದನ್ನ. ಹಂಗಾದ್ರೆ ಇದಕ್ಕ ಅಭ್ಯಾಸ ಯೋಗ ಅಂತ ಮಾಡು. ಹಂಗಾದ್ರೆ ಅದನ್ನ ಅಭ್ಯಾಸ ಯೋಗ ಹೆಂಗ್ ಮಾಡುದು ಅಂತಂದ್ರ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಮೂರ್ನಾದ ಆತ್ಮನಃ ಪ್ರಾಣ ಆಸ್ಥಿತು ಯೋಗಧಾರ. ಸರ್ವದ್ವಾರಾಣಿ ಸಂಯಮ. ದ್ವಾರಗಳೇ ಎಷ್ಟದಾವ ಅಂತಂದ್ರ ಮನುಷ್ಯನನ್ನ ಕೆಡಿಸ್ಲಕ್ಕ 5 ದ್ವಾರಗಳದಾವ. ಒಳಗೊಂದು ಮನಾದ್ವಾರ 6, ಕಿವಿ ಒಂದು ದ್ವಾರ ಕಿವಿ ಒಂದು ದ್ವಾರ,
ಶಬ್ದದಿಂದ ಬಂದ ನಾವ ಆ ಪರವಸ್ತುವಿನಲ್ಲೇ ಮಗ್ನಾಗಿದೀವಿ ಅನ್ನುವಾಗ ಆ ಶಬ್ದ ಏನಾರ ಬಂದ ನಮ್ಮನ್ನ ಏನ್ ಮಾಡ್ತೈತಿ ಪ್ರವೇಶ ಆತು ಅಂತ ಅಂದ್ರ ಆ ಮಗ್ನಾದಂತ ಅವಸ್ಥೆಯನ್ನ ಹರಗ್ತಾನ. ಈಶ ಏನ್ ಮಾಡ್ತೈತಿ ಹರಗ್ತಾನ. ಅದ ಶಬ್ದಗಣ ಸ್ಪರ್ಶ ಸ್ಪರ್ಶ ಏನ್ ಮಾಡ್ತೈತಿದ ಆ ಸ್ವರೂಪ ಸುಖವನ್ನು ಉಣಲಾಕ ಇದು ಬಹಿರ್ಮುಖ ಮಾಡ. ಶಬ್ದ ಸ್ಪರ್ಶ ರೂಪ ಏನ್ ಮಾಡ್ತೈತಿ ಇದರಿಗೆ ಆ ವಸ್ತು ಕಣ್ತಂತಂದ್ರ ಕಣ್ಣ ತೆರೆದ ಅಂತಂದ್ರ ಆ ವಸ್ತು ಕಣ್ತಂದ್ರ ಉಳಿಬೇಕಲ್ಲ ಹಂಗ. ಅದಾದ ನಂತರ ಅದೀದ ರಸನೇಂದ್ರಿಯದಿಂದ ಆ ವಸ್ತು ಏನ್ ಮಾಡ್ತೈತಿ ಅಂತಂದ್ರ ಮನುಷ್ಯನ ಅಟ್ರಾಕ್ಷನ್ ಮಾಡ್ತೈತಿ. ಘ್ರಾಣೇಂದ್ರಿಯದಿಂದ ಸುಗಂಧ ದುರ್ಗಂಧಗಳನ್ನು ಇವ ಒಂದೊಂದು ಇಂದ್ರಿಯ ಒಂದೊಂದು ಜೀವಗಳ ತಮ್ಮ ಪ್ರಾಣವನ್ನ ಮೀಸಲಾಗಿಟ್ಟು ಒಂದು ವೇಳೆ ಹಾವು ಕಡಿದ್ರ ನಾವು ಇಲ್ಲಿಂದ ಔಷಧ ತಗೊಳಾಕ ಹೋಗ್ಲಾಕ ಬರ್ಲಾರ್ದಷ್ಟ ಇಟ್ಟ ಖಡಕಾದ ಹಾವು ಇರುತ್ತೆ ಅಂದ್ರನು ಹುಂಗಿ ಊದಿದ ಅಂತಂದ್ರ ಅದ ಏನ್ ಮಾಡ್ತೈತಿ ನಿಶಬ್ದಾಗಿ ಬೀಳ್ತೈತಿ. ಏನೂ ಮಾಡಂಗಿಲ್ಲ. ಅವಾಗ ಅದನ್ನ ಹಿಡ್ಕೊಂಡ ಬಿಡ್ತಾನ. ಹಿಡ್ಕೊಂಡಂದ್ರ ಹಿಡ್ಕೊಂಡ ನೀನ್ ಹಿಂಗ ಆಗ್ತೈತಿ ಬಾ ಅಂತ ಹೇಳಿ ಕಿರಂದ ವಿಷದ ಹಲ್ಲ ಕಿತ್ತ ಅಂತ ಅಂದ್ರ ಅವಾಗ ನಿಮ್ಮತ್ತವ್ರ ಮುಂದೆ ತರ್ತಾನ. ನನ್ನ ಹೊಟ್ಟಿಗೆ ಬಿಡಿಬ್ಯಾಡ್ರಿ ನಾಗಪ್ಪನ ಹೊಟ್ಟಿಗೆ ಬಿಡಿಬ್ಯಾಡ್ರಿ ಇನ್ನ ನನ್ನ ಹೊಟ್ಟಿಗೆ ಬಿಡಿ ಕುಡ್ರಿ ಒಂದು ಪುಸ್ತಕತಿನ ಬುಡದಗಳಿಗೆ ಹಿಡಿ ನೋಡ್ಕೊಂಡು ನಿಂದಿರ್ತೈತಿ. ಸಾಯು ತನಕ ಅವನ ಆದಿಂದಾಗಿರ್ಬೇಕು. ಯಾವಾಗ ಹಾಕ್ತಾನ ಅವಾಗ ತಿನ್ಬೇಕು. ಬೂಸ್ ಅಂದ ಬೂಸ್ ಅಂದ ರೊಕ್ಕ ಹೋದ್. ಇದೇನ ಒಂದು ಶಬ್ದಕ್ಕಾಗಿ ಹುಂಗಿ ನಾದನ ಕೇಳ್ಕೊಳಂಗಿದ್ರ ನಾವ್ ಎಷ್ಟ್ ಮಾಡಿರಿ ಹಿಡ್ದಾನ ಆನಿ ಹಿಡಿಲಾಕ್ ಬರಂಗಿಲ್ಲ. ಹಿಂಗಾದ್ರೆ ಹಿಡಿಯಾವ್ರ ಏನ್ ಮಾಡ್ತಾರು ತಗ್ಗ ತೋಡ್ತಾರ. ಮ್ಯಾಲ ಅಟ್ಟ ಕಣಿಕಿ ಹಾಕಿರಿಂದ ಅದ್ರ ಮ್ಯಾಲ ಕೂಟುದ ಆನಿ ಒಂದಿರ್ತಾರ ಕಟ್ಟಿಗೆ ಆನಿ. ಈ ಬರುವ ಆನಿ ಕಟ್ಟಿಗೆ ಆನಿ ನೋಡಿಗಳಿಗೆ ಅದರೊಡನೆ ಏನಾರು ಮಾಡಿ ನಾ ಬೆರಿಬೇಕಂತೇಳಿ ಓಡಿ ಬಂದ ಅದ ತೆಗ್ಗಿನ್ಯಾಗ ಬೀಳ್ತದೆ. ಎತ್ತುಗಳಿಗೆ 8-10 ಜನ ಅದಕ್ಕೆ ಆಹಾರ ಕೊಡಂಗಿಲ್ಲ. ಅದನ್ನ ತಂದ ಏನ್ ಮಾಡ್ತಾರೋ ಸರ್ಕಸ್ ಮಾಡ್ಸಕ. ಪ್ರಭಾತ ಸರ್ಕಸ್ ಅಂತ ಬಂದಿತ್ತು ಎಂದು ನೀವೆಲ್ಲ ನೋಡಿರ್ಬೇಕು. ಮನುಷ್ಯಾಗ ಮಾಡಕ್ ಬರ್ತಿದ್ದಿಲ್ಲ ಹಂಗ ಪೂಜೆ ಮಾಡ್ತಿತ್ತು. ಲಿಂಗ ಇಟ್ಬಿಟ್ಟು ನೀರ್ ಹಾಕ್ತು ಮತ್ತ ಇದನ್ ಮಾಡಿತು ತೆಂಗಿನಕಾಯಿ ಹೊಡಿತು ಮಾಲಿ ಹಾಕ್ತು ಪ್ರದಕ್ಷಿಣ ಆಯ್ತು. ಮನುಷ್ಯ ಹಾಕಂಗಿಲ್ಲ. ಅದ್ ಸಾಯಿ ತನಕ ಅವನ ಕೈಯಾಗ ಇಲ್ಲ ಅಂದ್ರ ಹಿಂದ್ ಚುಚ್ತಾರಲ್ಲ ಅಂಕುಶ ಹಂಗೆ ಅದಾಗಣ ರೂಪಕ್ಕ ದೀಪದ ಹುಳ ಹಣ್ಣು ಹಚ್ಚತ್ ಹೇಳಿ ಮುಚ್ಚತೈತಿ. ಹಣ್ಣು ಹಚ್ಚತ್ ಹೇಳಿ ಮುಚ್ಚಿತು ಅಂದ್ರ ಪಕ್ಕ ಸುಟ್ಟು ಬಿದ್ದು ಇತ್ತು. ಲಗೇಜ್ ಸಾಯಂಗೂ ಇಲ್ಲ ಆರ್ಲಾಕು ಬರ. ನಮ್ಮ ಮುಂದ ಆಗುವಂತ ಸನ್ನಿವೇಶಗಳು ಹಂಗಾದ್ರ ಮೀನ ಒಟ್ಟ ಸಿಗಂಗಿಲ್ಲ. ಏನ್ ಮಾಡ್ತಾನೋ ಒಂದಿಟ್ಟು ಮಳಿ ಹುಳ ಹಾಕೊಂಡ ಒಪ್ಕೊಂಡ್ ಹಿಡ್ಕೊಂಡಿರ್ತಾನ. ಅದರಿಂದ ಏನ್ ಹೊಟ್ಟಿನೂ ತುಂಬಂಗಿಲ್ಲ. ಕರೆ ಅಂದ್ ಪಟ್ನ ಬಡಿತಂದ್ರ ಹೊಟ್ಟಿ ತುಂಬಿದಂಗ ಆಗ್ತೈತಿ ನೋಡ್ದು ಹುಕ್ ಒಳಗ್ ನಟ್ಟು ಎದ್ದು ಹೊರಗ್ ಬರ್ತಂದ್ರ ಅವ ಏನ್ ಮಾಡ್ತಾನು ಇದು ಮೀನ್ ಕಾಣ ಅಗ್ರಾಣಿಸಿ ಭಂಗಿಗಳ ಕಮಲ ಮುಚ್ಕೊಂಡು ಅವಕ್ ಒಂದೊಂದ್ ಇಂದ್ರಿಯ ಪ್ರಬಲ ಅದಾವ. ನಿನಗ 5 ಅದಾವ ಹ್ಯಾಂಗ ಯಾರಿಗೆ ನಮಗ ಅಲ್ಲ ಕಡಿ. ಹಂಗಾದ್ರೆ 5 ಇಂದ್ರಿಯಗಳು ಸುಳಿಯಲ್ಲಿ ಹೆಂಗ್ ತುಳಿವಿ ನೀನು ಅವ್ರು ನಿಂತ್ಕೊಂಡು ಕೇಳ್ತಾರೆ. ಒಂದೊಂದ್ ಇಂದ್ರಿಯನ ಹಿಂಗಾಗ್ತೈತಿ ಅಂದ್ರೆ ಹೆಂಗ. ಹಂಗಾದ್ರೆ ಏನ್ ಮಾಡುವ ಯೂತರ ಬೆನ್ನ ಹತ್ತುವಾಗ ಸರ್ವದ್ವಾರಾಣಿ ಸಂಯಮ. ಹಂಗಾದ್ರೆ ಯೂತರ ವ್ಯವಹಾರನ ಬಿಟ್ಟು ಬಿಡ್ಬೇಕಂತಂದ್ರ ನಾವೇನು ಅಕ್ರಮವಾದಂತ ಈ ವ್ಯಸನ ಪೂರಿತವಾದ ಭೋಗಗಳನ್ನು ತಗೋತೀವಿ ಇವುಗಳನ್ನು ತಗ್ಗಿಸ್ಬೇಕು. ಬದುಕುದಕ್ಕೆ ಏನ್ ಮತ್ತ ಪ್ರೋತ್ಸಾಹ ಆಕತ್ತೆ. ಹಂಗಾದ್ರೆ ಈ ಇಂದ್ರಿಯಗಳು ಇಷ್ಟು ವಿಚಿತ್ರದವು. ಫೋಟೋ ಹೊಡ್ತಾನ ಮನಸ್ಸಿ ಕ್ವಾಯ್ತು ಅಂತಂದ್ರ ಮನ ಸೋಮ ಸಮಾಧಿಯಾಗಿ ಕೂತಾನ. ನೀವು ಕೌಶಿ ನೀವು ವಿಶ್ವಾಮಿತ್ರ ಕೂತಾನ. ಕುಂಡ್ರಬೇಕು ಕುಂಡ್ರಬಾರ್ದು ಕೂತಾನ.
ಇಂದ್ರಿಯಗಳನ್ನು ಸಂಯಮನೆ ಮಾಡಿರುವುದಕ್ಕಾಗಿ ಗೆಜ್ಜೆ ಸಪ್ಪಳು ಕೇಳಾಕೈತು. ತನ್ನ ಬಿಟ್ಟು ದೂರ ಆ ಸಪ್ಪಳ ಗಾಳಿ ಮುಖಾಂತರ ಬಂದ ಇಂದ್ರಿಯಗಳಿಗೆ ತರಂಗಗಳ ಬಡಿಲಾಕೈತು. ಗೆಜ್ಜೆ ಸಪ್ಪಳಂದುಗಳಿಗೆ ಹಣ ಎಲ್ಲಿ ಕೂತಾನೋ ಅರಣ್ಯದಾಗ. ಇಲ್ಲೇ ಬಂದಿದ ಅರಣ್ಯದಾಗ ಗೆಜ್ಜೆ ಸಪ್ಪಳ ಅಂತ ಅಂದಕೇರಿಂದ ಕಣ್ಣು ತೆರದ. ಕಣ್ಣು ತೆರೆದಗಳಿಗೆ ಅದ ಶಬ್ದ ಧ್ವನಿ ಯಾಕಡೆ ಬರ್ತೈತಿ ಆ ಕಡೆ ಮೂತಿ ಮಾಡಿದ್ಗಳಿಗೆ ಏನಿದ್ದಳು ಏನೈತಿ ತುಂಬು ಪ್ರಾಯದ ಹೆಣ್ಮಗಳು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ಕಾಲಾಗಿ ಗೆಜ್ಜಿ ಕಟ್ಕೊಂಡು ಏನ್ ಮಾಡ್ಲು ಅಂದ ಅಂದವನ್ ಮುಂದ ನೀವು ತಾಯಿ ಆನಂದಂತು ಸುಮ್ ತಾಯಿ ಇರ್ಬೇಕಲ್ಲ. ಯಾಕ ಈ ಕಡೆ ಯಾಕ ನೀನು ಈ ಅಡಿವಿ ನಾಯನ ಅಡಿವಿಲ್ಲ ಇಲ್ಲಿಂದ ಹಾರನ ಅಂಟನಿ ಅದಕ್ಕ ನನಗ ಯೋಗ್ಯ ವರ ಬೇಕಾದ್ರು ಅವ್ರನ್ನ ಆರಿಸಿಕೊಳ್ಳ ಇವ ತಾನು ವಿಶ್ವಾಮಿತ್ರ ಇನ್ಯಾರ ಯಾಕ ನಾನ ಅಂದು ಮದುವೆನೂ ಆದ ಶಕುಂತಲೆ ಅನ್ನುವಂತ ಮಗಳನ್ನು ಹೆತ್ತ ಹಿಂದಿಂದ ಬುದ್ಧಿ ಗೊತ್ತು ಮತ್ತ ತಪ ಮಾಡಕ್ ಹೋಗುದು. ಹಂಗಾದ್ರೆ ನಮಗೂ ಕೆಟ್ಟ ಮೇಲೆ ಬುದ್ಧಿ ಬಂದಂಗ ವಯ ಹೇಳಿದ ಬಳಕ ಯಾಕೆ ಪ್ರಪಂಚ ಮಾಡಿ ಬುದ್ಧಿ ಬರ್ತೈತಿ ಮುಂದೆ ಯಾರು ಮಾಡ್ಲಾಕ ಹಾಗೆ. ಹಂಗಾದ್ರೆ ಈಗ ಹೇಳ್ತಾನು ಸರ್ವದ್ವಾರ ಸಂಯಮ ಇವುಗಳನ್ನ ಹತ್ತಿತ್ತು ಹೋಗಬಾರ್ದ ಜಗ್ಗಿ ಸಮಾಜದೊಳಗೆ ಕಣ್ಣಾಡಿಸ್ಬೇಕಾಗಿತ್ತು. ಎಷ್ಟೋ ಯುವ ಪೀಳಿಗೆಗಳು ಇಂದ್ರಿಯಗಳ ವಶವಾಗಿ ಏನೇನೋ ತಮ್ಮ ಬದುಕನ್ನ ದುರವಸ್ಥೆಗೆ ಹೋಗ್ಬಿಡ್ಲ. ದುರವಸ್ಥೆಗೆ ಯಾರ ತಂದೆ ತಾಯಿಗಳ ಮಾತು ಕೇಳುವರು, ಯಾರ ಮಾತು ಕೇಳುವರು, ಏನ್ ಮಾಡ್ಬೇಕನ್ನೋದು ಕಲ್ಪನಾನು ಇಲ್ಲ. ಅದಕ್ಕೆ ಇಂದ್ರಿಯಗಳ ಬೆನ್ ಹಚ್ಚಿದ್ರು, ಏನೇನೋ ತಿಂದ್ರು, ಏನೇನೋ ಕುಡಿದ್ರು, ಹೆಂಗೋ ಆಗಿ ಚಲೋ ಆಗಲಿಲ್ಲ ಅಂತ. ಹಂಗಾದ್ರೆ ಚಲೋನ ಆಗ್ಬೇಕಾಗಿತ್ತು ಅಂತಂದ್ರೆ ಅವ ಸರ್ವದ್ವಾರಾಣಿ ಸಂಯಮ ಇಡೀ ಮನೋಹೃದಿ ನಿರುದ್ದೇಶ ಇದನ್ನೇ ಕೇಳಿದ ಇಂದ್ರಿಯಗಳನ್ನ ಜಗ್ಗಿ ಹೇಳಿದಂತಂದ್ರ ಒಂದು ಇಂದ್ರಿ ಕೆಲಸ ಮಾಡ್ಬೇಕಾಗಿದ್ರ ಒಳಗ ಮನ ಪ್ರೇರಣೆ ಆಗಲ್ಲದನ ಕೆಲಸ ಮಾಡುದಿಲ್ಲ. ಈ ಕಣ್ಣ ಹಿಂಗ್ ತೆರೆದ ಹುಟ್ಟಿರ್ತೀವಿ ನಾವು. ನಮ್ ಇದ್ರಿಗೆ ಒಬ್ಬ ಬಾಂಧಿ ಕಡೆ ಆಯ್ತದ ಅವ್ ಮುಂದಾಯ್ತು ಅದು ಯಾವ ಅಂತ ಅವ್ ಕೇಳ್ತಾನ. ಅವನ ನೋಡಿ ಏನೋ ಕಣ್ಣು ಮುಚ್ಕೊಂಡಿದ್ದೈತಿ ಕಣ್ಣ ತೆರೆದಿರ್ತಾನ ಕರೆ ಯಾಕೆ ಕೇಳಿ ನೋಡ್ಲಿಲ್ಲ ಅಂತಂದ್ರ ಮನ ಅನ್ಯತ್ರ ಸಂಲಗ್ನವಾಗಿರ್ತೈತಿ ಎಲ್ಲೋ ವಿಷಯದಲ್ಲಿ ಹೋಗಿರ್ತೈತಿ. ನೀವು ಇದ್ರಿ ಯಾವ ಹಾದ ಕಣ್ಣು ನೋಡೈತಿ ಮನ ನೋಡ್ಲಿಲ್ಲ ಅಂತಂದ್ರ ಅವ್ ಯಾವ ಗೊತ್ತಾಗ. ಹಂಗಾದ್ರೆ ಗೊತ್ತಾಗ್ಬೇಕಾಗಿತ್ತಂದ್ರ ಆ ಕಣ್ಣಿಗೆ ಮನಕ್ಕ ಹೊಂದಾಣಿಕೆ ಆಗ ಕಣ್ಣಿಗೆ ಮನಕ್ಕೆ ಹೊಂದಾಣಿಕೆ ಆದಾಗ ನೋಡುದ, ಕಿವಿಗೆ ಮನಕ್ಕ ಹೊಂದಾಣಿಕೆ ಆದಾಗ ಕೇಳುದ, ಚರ್ಮಕ್ಕ ಮನಸ್ಸಿಗೆ ಹೊಂದಾಣಿಕೆ ಆದಾಗ ಸ್ಪರ್ಶ ಆಗುದು, ನಾಲಿಗೆ ಮನಸ್ಸಿಗೆ ಹೊಂದಾಣಿಕೆ ಆದಾಗನ ಈ ರಸನೇಂದ್ರಿಯನ್ನು ನೋಡು, ಮೂಗ್ಗೆ ಮನಸ್ಸಿಗೆ ಹೊಂದಾಣಿಕೆ ಆತಂತಂದ್ರನ ಸುಗಂಧ ದುರ್ಗಂಧಗಳನ್ನು. ಹಂಗಾದ್ರೆ ಈ ಇಂದ್ರಿಯಗಳಿಗೂ ಈ ಮನಸ್ಸಿಗೂ ಅತ್ಯಂತ ಗಾಢವಾದ ಪ್ರೇಮ ಸ್ನೇಹ ಅಂತಸ್ಥಿತಿ. ಹಂಗಾದ್ರ ಇಂದ್ರಿಯಗಳು ಬ್ಯಾಡ ಅಂದಾಗ ಮನ ಎಬ್ಸ್ತತಿ, ಮನ ಸುಮ್ಮುತ್ತಾಗಿ ಇಂದ್ರಿಯಗಳು. ಹಂಗಾಗಿ ನಮ್ಮ ಬದುಕು ಏನಾಗತೈತಿ ಸ್ವಾಸ್ಥ್ಯವಾದ ಜೀವನವನ್ನು ಮಾಡ್ಲಾಕ ಸಾಕಷ್ಟು ಈ ಮನಸ್ಸ ಪ್ರತಿಬಂಧ. ಮತ್ತ ಈ ಮನಸ್ಸನ್ನರಿ ಗೆದ್ದದಿವನಂದ್ರ ಈ ಲೌಕಿಕ ಜೀವನದಿಂದ ನಾವು ಮನವನ್ನ ಗೆದಿಯುವಷ್ಟು ಪ್ರಬಲರಲ್ಲ, ದುರ್ಬಲರು ಅಂತ. ಯಾರು ಗೆದ್ದದಿವಪ್ಪ ನಾವು? ಗೆದ್ದಿಲ್ಲ. ಎಲ್ಲರೂ ಗೆದ್ದದಿವತ್ತ ಮತ್ ಸಂಸಾರ ಮಾಡೋದ ಮನುಷ್ಯನೊಳಗ ಹಾಗೆ ಮಾಡ್ಲಕತ್ತೀವಿ. ನಮ್ಮ ಗೆದ್ದಂಗ ಹೆಂಗಿತ್ತು ಒಬ್ಬೊಬ್ಬತಾನ ಎಲ್ಲ ನನ್ಗೇನ್ ಹೆಸನಿಲ್ಲ ಏನಿಲ್ಲ ಆದ್ರ ಚೊಲೋ ಅದನ್ನ ಹೌದಪ್ಪ. ಕೆಲವೊಂದು ಬಿಟ್ಟದಿ ಕರೆ ಮೂಡ್ ಯಾವ್ದನ್ನ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ಟ ಮಾಡಬಾರ್ದನ್ನ ಮಾಡ್ತಾನಲ್ಲ. ಏನ್ ಸಂಸಾರ ಮಾಡಕ್ ಬಂದೈತೆ ನೀನ್ ಶರೀರ? ಈ ಶರೀರ ತೊಡಗಿಂತ ಪೂರ್ವದಲ್ಲಿ ಜೀವ ಇನ್ ಯಾವ್ಯಾವ ಶರೀರನ್ನ ತೊಟ್ಟಾನು ಅಲ್ಲಿ ಸಂಸಾರ ಮಾಡ್ಯಾನೋ ಇಲ್ಲೋ? ನಾಯಾಗಿ ಜೀವ ಶರೀರ ತೊಟ್ಟು ಬಂದಾಗ ಸಂಸಾರ ಮಾಡಲ್ದ ನಾಯಿ ನೋಡ ಅದು ತನ್ನ 4 ಮಕ್ಕಳ ಹೇಳ್ತತಿ, ಅದಕ್ಕೊತ್ತರನ್ನೆಲ್ಲ ತನ್ನ ಸಂರಕ್ಷಣೆ ಮಾಡ್ತತಿ, ತನ್ನ ಶರೀರ ಸಂರಕ್ಷಣೆ ಮಾಡ್ತತಿ. ಹಾಗಾದಾಗ ಹಿಂಗ್ ಮಾಡಿರಿ ಅಂದ್ರೆ ಇಲ್ಲಿ ಅದನ್ನ ಮಾಡ್ಬೇಡತಾರ ಅವ್ರ. ಇಲ್ಲಿ ಒಂದು
ಮತ್ ಬರೇ ತತ್ತು ತಿಳಿದ್ರೆ ಎಲ್ಲಾರು ಹಿಂಗೆ ಎಲ್ಲಾರು ಯಾಕೆ ನೋಡ್ತೀನಿ ನಿಂದಕ್ಕ ನೀನ್ ನೋಡ್ಕೋದ ಎಲ್ಲಾರು ಲೋಕದ ಡೊಂಕ ನೀವೇ ಕಿತ್ತುತ್ತೀರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿ. ನೆರಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲು. ನಾವ್ ಯಾನ್ ಮಾಡ್ತೀವಿ, ಅವನು ನೋಡ್ತೀವಿ ನೋಡಿ. ನಾವ್ ಅವನಕ್ಕಿಂತಲೂ ಸುಮಾರು ಅದೀವ ಅನ್ನೋದು ನಮ್ ತಲೆಯಾಗ ಬರುದಿಲ್ಲ. ಅವ ಸುಮಾರು ಯಾನ್ ಮಾಡ್ಯಾನು, ಸುಳ್ಳು ಹೇಳ್ತಾನ. ಇವ್ ಸುಳ್ಳು ಹೇಳ್ತಾನು, ತುಡುಗು ಮಾಡ್ತಾನೆ. ಹಾಗಾದ್ರೆ ಏನ್ ಮಾಡೋದೈತಿ, ನಮ್ಮ ಇಂದ್ರಿಯಗಳನ್ನ ಅಷ್ಟು ಸಬಲ ಹಿಡಿಬೇಕಾಗಿತ್ತು. ಅಂದ್ರ ಮನಸ್ಸನ್ನ ಹೃದಯದಲ್ಲಿ ವಿರುದ್ಧ ಬೇಕಾದ್ ಮನ ಬೇಕಾದ್ ಬೇಡ್ತೈತಂತ ಬೇಕಾದ್ ಕೊಟ್ರ ಈ ಶರೀರ ಬದುಕುದಿಲ್ಲ. ಮನ ಬೇಡಿದಟ್ಟು ಶರೀರಕ್ಕೆ ಕೊಟ್ಟಿವ್ ಅಂದ್ರೆ ಶರೀರ ತನ್ನ ಸ್ವಾಸ್ಥ್ಯತೆ ಕಳ್ಕೊಂಡು ಬಿಡ್ತೈತಿ. ಹಂಗಾದ್ರ ಈ ಶರೀರಕ್ಕೆ ಎಟ್ಟು ಬೇಕಟ್ಟು ವ್ಯವಸ್ಥೆ ಮಾಡ್ಬೇಕಾದ್ರ ಹೃದಯ ಅಂತಂದ್ರ ಬುದ್ಧಿ, ಅದನ್ನ ನಿರುದ್ಯ ಹಿಡಿಯ ಅಂದ್ರ ಈ ಶರೀರ ಸ್ವಾಸ್ಥ್ಯತೆಯೋಳು ಜೀವನವನ್ನು ಸಾಧ್ಯ. ಅದಕ್ಕಾಗಿ ಇನ್ನು ಇದನ್ನು ಸ್ವಾಸ್ಥ್ಯತೆ ಮಾಡಿ ನಾವ ತತ್ವ ಚಿಂತನೆ ಮೂರ್ತಿಯನ್ನ ನಾವ ಧ್ಯಾನ ಮಾಡ್ಬೇಕಾಗಿತ್ತು ಅಂದ್ರ ಆ ಬುದ್ಧಿಯಲ್ಲಿ ಈ ಮನಸ್ಸನ್ನು ನಿಂದಿಸ್ ಮನೋಹೃದಿ ವಿರುದ್ಧ ಆ ಕಡೆ ಅಳಿಗಾಡ್ಬಿಡ್ಬಾರ್ದು. ಯಾಕಂದ್ರ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿವದ್ದ ಬಲವದೃಢಂ ಕಶ್ಯಾಹಂ ನಿಗ್ರಹಂ ಮನ್ನಿ. ಶಾಸ್ತ್ರ ಕೇಳಕ್ ಬಂದದು ಅವೆಲ್ಲ ಇಲ್ಲಿ ನಮ್ ಮನ ಕೈಯಾಗಿ ಇಟ್ಕೊಂಡದೀವ ಅನ್ನೋರು ಒಬ್ಬರಲ್ಲಿ ಹೇಳ್ರಿ ನೋಡು. ಇಲ್ಲಿ ಮಕ್ಕಳಾಗ್ಲಿ ಗಂಡಸ ಮಕ್ಕಳಾಗ್ಲಿ ಮನ ಏನ್ ಮಾಡಕೈತಿ ಅನ್ನೋದು ಗೊತ್ತಾ ಇರೋದು. ನಮ್ನ ಗೊತ್ತಾಗ್ಲಾರ್ದಂಗನ ಅದನ್ನ ನುಸುಳಿಸ್ಕೊಂಡು ಹೋಗಿ ಏನೋ ಮಾಡಿ. ಹಂಗಾದ್ರೆ ಈ ಮನ ಒಂದು ವೇಳೆ ಭಗವತ್ ಚಿಂತನೆಯಲ್ಲಿ ಭಗವತ್ ಮೂರ್ತಿ ಧ್ಯಾನದಲ್ಲಿ ನಿರುದ್ಧ ಅಂತಂದ್ರ ಅವಾಗ ಏನಕೈತಿ ಅಂತಂದ್ರ ಯೋಗ್ಯತೆ. ಅದಕ್ಕ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧತೆ ಮೂರ್ಧ್ನಾದಾಯ ಆತ್ಮನಃ ಪ್ರಾಣ. ಮನಸ್ಸಿನ ಕೇಂದ್ರೀಕೃತ ಆತು ಅಂದ್ರೆ ಈ ಪ್ರಾಣವಾಯುವನ್ನ ಪ್ರಕೃತಿ ಮಧ್ಯ ಸ್ಥಾನದಲ್ಲಿ ಕೇಂದ್ರೀಕರಿಸ ನಿಂದ್ರಸಾಕ್ ಬರ್ತದೆ. ನೀವು ಮನ ಇಂದ್ರಿಯಗಳ ನಿಂದಿರ್ಲಿಲ್ಲ ಅಂದ್ರೆ ಪ್ರಾಣ ಎಂದೂ ನಿಂದ್ರ. ನಮ್ಮ ಪ್ರಾಣ ಮತ್ತು ಈ ಪ್ರಾಣ ಹೆಂಗೈತಿ ಅಂದ್ರೆ ಅಸುದ್ದಿನ ಒಳಗ್ ಹೋಗ್ತೈತಿ. ಏನೇನ ಹಗ್ಗ ಕಣ್ಣಿನ ಇಲ್ಲ. ಇದಕ್ಕೊಂದ ವ್ಯವಸ್ಥೆಯನ್ನು ಇಟ್ಟಿವು ಅಂತಂದ್ರ ಆರೋಗ್ಯಪೂರ್ಣವಾದ ಶರೀರನ ನಾವು ಪಡ್ಕೋಬಹುದು. ಅದಕ್ಕ ರಾಮದೇವ್ರ ಬಾಬಾ ಅದು ದೊಡ್ಡ ದೊಡ್ಡ ಪ್ರಾಣಾಯಾಮಾದಿಗಳನ್ನ ಹೇಳುದಿಲ್ಲ. ಅವಕ್ಕೆಲ್ಲ ಬಹಳ ವ್ಯವಸ್ಥೆ. ಒಂದು ಪ್ರಾಣಾಯಾಮ ಮಾಡ್ತಂದ್ರ ಅದಕ್ಕೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಮಾಡಿರೋದೆ. ಈಗ ಅವತರ ಮಾಡಂದ್ರೆ ಅದನ್ನ ಸಾಕಾಗಿ ಇಲ್ಲಿ ಬಂದು ಕೂತ ಇದೀವಿ. ಈಗಿನ ನೀ ಯಮ ನಿಯಮ ಮಾಡಂದ್ರೆ ಯಾರು ಮಾಡೋದು? ಹೇಳ್ತರ ಕಮಾನುವಾದ ಮಾತು ಹೇಳು. ನೀ ಯಮ ಮಾಡು ನಿಯಮ ಮಾಡು ಅಂದ್ರೆ ಈಗ ತಲೆವರಿ ಆದಂತ ಶಾಸ್ತ್ರನ ಯಾರು ಅಂಗೀಕಾರ ಮಾಡೋದು? ತಲೆವರಿ ಆದಂತ ಶಾಸ್ತ್ರನ ನಾವು ದಿನ ಅಪಿಂಟಕ ಓಡಿ ಬರೀ ಇಲ್ಲಿ ಶಾಸ್ತ್ರ ಕೇಳೋಣ ಅಂದ್ರೆ ನೀವ್ ಯಾರು ಬರುದಿಲ್ಲ. ನಾಳೆ ಯಾಕ ತಲೆವರಿ ಏನ್ ಹೇಳುದು? ಹಾಗಾದ್ರೆ ಯಾಕ ಭಾರ ಆಕತಿ ನಾವೆಲ್ಲ ಸಂಸಾರದ ಭಾರ ಹೊತ್ತು ಸಾಕಾಗಿ ಒಂದಿಷ್ಟು ಜ್ಞಾನರಿ ಶಾಂತಿ ಸಮಾಧಾನ ಸಿಕ್ಕಿತ್ತಂತ ಇಲ್ಲಿ ಬಂದಾಗ ಇಲ್ಲಿ ಭಾರವಾದ ವ್ಯವಹಾರಗಳನ್ನು ಹೇಳಕತ್ತಿರ ವಿಮುಖರಾಗಲ್ಲ. ಸರಿ ಬಿಡೋದಿಲ್ಲ. ಏನು ಸಾಕಾಗಿ ಹೋದಲ್ಲಿ ಅಲ್ಲೇ ಮಾತ್ರ ಹೆಚ್ಚಿನ ತ್ರಾಸ ಅಂತ ಅಂದ್ರೆ ಸುಮ್ಮನ ಮನೆಯಾಗಿರುತ್ತ ಚಲೋ. ಹಂಗಾದ್ರೆ ಭಾರ. ಹಂಗಾದ್ರೆ ಈ ಸರಳೀಕರಣದ ಈ ಪ್ರಾಣಾಯಾಮಗಳ ಭಸ್ರಿಕಾ ಪ್ರಾಣಾಯಾಮದಲ್ಲಿ 7 ಪ್ರಕಾರದ ವ್ಯವಸ್ಥೆಗಳಿದಾವು. ಅವತರದ್ದು ಅತಿ ಕಾಠಿಣ್ಯವಾದದ್ದನ್ನ ಮಾಡ್ಲಕ್ ಸಾಧ್ಯ ಆಗಲಿಲ್ಲ ಅಂದ್ರೆ ಈ ಪ್ರಾಣಾಯಾಮವನ್ನ ಮಾಡ್ತಾ ಇದ್ವಿ. ಭಸ್ರಿಕ ಪ್ರಾಣಾಯಾಮಗಳನ್ನ ಮಾಡ್ತಿದ್ದೇವೆ ಅಂದ್ರೆ ಎಷ್ಟೋ ಶ್ವಾಸೋಚ್ಛ್ವಾಸ ನಮಗೆ ಸದೃಢ ಆಕತಿ, ಹಾರ್ಟ ಸದೃಢ ಆಕತಿ. ಹಂಗ ಆದ್ಮೇಲೆ ಏನ್ ಮಾಡು, ಅದನ್ನ ಈ ಬುರುಕುಟಿ ಸ್ಥಾನದಲ್ಲಿ ನಿಂದಿರ್ಸ. ಮಧ್ಯ ಪ್ರಾಣ ಆವೇಶ್ಯ ನಿಲ್ಸ. ಇದ ಅತ್ಯಂತ ಪವಿತ್ರವಾದ ಸ್ಥಾನ ಅಂತ. ನಾನು ಯೋಗ ಮಾಡ್ತನು, ನಾನು ಸಮಾಧಿ ಮಾಡ್ತನು,
ನಾನು ಧ್ಯಾನ ಮಾಡ್ತೇನೆ ಅಂತಂದ್ರ ಇದು ಪವಿತ್ರವಾದ ಸ್ಥಾನ. ಇವು ತೆಳಗಿನೂ ಅಪವಿತ್ರ ಸ್ಥಾನ. ನಮ್ಮ ಮನಿ ಅದಾವಿಲ್ಲೋ, ಮುಂದಿನ ಮನಿ ಬೇರೆ, ಅಡಿಗೆ ಮನಿ ಬೇರೆ, ಮತ್ತ ದೇವ್ರ ಮನಿ ಬೇರೆ ಅಂದಂಗ ಇವೆಲ್ಲ ಮುಂದಿನ ಮನಿ ಇವು. ಅಡಿಗೆನು ಇವೆಲ್ಲ ಅಡಿಗೆ ಮನಿ ಒಂದಿಟ್ಟು ಇಲ್ಲೈತಿ ಅಂತ ಅತ್ಯಂತ ಪವಿತ್ರವಾದ ದೇವ್ರ ಜಾಗ ಇದ್ರೆ ಪ್ರಕೃತಿ ಮಧ್ಯ ಸ್ಥಾನ ಅದ. ಇಲ್ಲಿ ಮಾನವ ಓರ್ ಮಧ್ಯ ಪ್ರಾಣ ಆವೇಶ ಅಲ್ಲಿ ನಿಂದಿರ್ತಂತಂದ್ರ ಏನಾಕೈತಿ ಅಂತಂದ್ರ ಸಯಾತಿ ಯೋಗ ಧಾರಣ. ಆಗ ಯೋಗ ದೊಡ್ಡ ಯೋಗ ಅಲ್ಲಿದ ಸರಳೀಕರಣ ಹೇಳ್ತಾನ ನಾವು ಭಗವಂತ. ಅವಾಗ ಯೋಗ ಧಾರಣ ಮಾಡೋದಂತಂದ್ರೆ ಏನ ಅಷ್ಟು ಸರಳತೆ. ನಾನು ಅದನ್ನೆಲ್ಲಾ ಪತಂಜಲಿ ದರ್ಶನಕಾರದ ವ್ಯವಸ್ಥೆ. ಭಗವದ್ಗೀತೆ ಏನ್ ಮಾಡ್ತೈತಿ, ಸರಳೀಕರಣ. ಕುತ್ತೊಳಗನ ಇಲ್ಲಿ ನಿಲ್ಸು, ಅದು ಇಂದ ಮಾಡಿ ಇಂದ ನಿಂದಿಸ್ತಂದ್ರ ಅಲ್ಲ, ಅಭ್ಯಾಸ ಇಂದ ಮಾಡ್ಬೇಕು ನಾವು. ಹಂಗಾದ್ರೆ ಈ ಸಂಸಾರದೊಳಗ ಅದನ್ನ ಯಾವಾಗ ಮಾಡುದು? ಹಿಂದೂ ಪ್ರಶ್ನೆ ಹೇಳ್ತೈತಿ. ಈ ಸಂಸಾರದೊಳಗೆ ಟಿವಿ ಯಾವಾಗ ನೋಡುದು? ಯಾರು ಅದಕ್ಕೆ ಸುದ್ದಿನೇ ಇಲ್ಲ. ಆ ಕಡೆ ಬಾಂಧಗಳಿಗೆ ರಿಮೋಟ್ ತಗೊಂಡು ಒತ್ಕೊಂಡು ಕೂತು 4 ತಾಸುಗಟ್ಲೆ ಟಿವಿ ಮುಂದೆ ನಮ್ಮ ಜೀವನವನ್ನು ಕಳಿತೀವಿ ಅಂದ ಭಗವತ್ ಚಿಂತನೆಗೆ ನಾವು 1 ತಾಸು ಮೀಸಲಿಟ್ಟರೆ ನಮ್ಮ ಜನ್ಮ ಪವಿತ್ರ ಆಕತಿಲ್ಲ. ಟಿವಿ ಮುಂದೆ ಕುಂಡ್ರಾಕ ಅದ್ಯಾವಾಗ ಅನ್ನೋದು. ಇದನ್ನ ಮಾಡಕ್ ಅಂದ್ರ ಮಾನವ ಇದ್ರ ಬಗ್ಗೆ ಉದಾಸೀನದಾನ. ಅದಕ್ಕೆ ಹೇಳ್ತಾನ ಭಗವಂತ, ಮಾನವ ಇದ್ರ ಬಗ್ಗೆ ಹೆಂಗದಾನೋ ಅದಂಗಾತು. ಇಲ್ಲಿ ಪ್ರಾಣ ನಿಂದ್ರಸತ್ ಹೇಳ್ತಾನಿವ. ನಾವು ಹೋಗಿ ಇಲ್ಲಿ ನಿಂದ್ರಸ್ಕೋತ ಕೂತೀವಿ ಅಂತಂದ್ರ ನೀರ್ ಯಾರ ಹಾಸಾವ್ರ, ಔಷಧ ಯಾರು ಹೊಡ್ಯಾವ್ರ, ಏನ್ ಅದಕ್ಕೇನ ದಾಂಡಿ ತುದೇರಿ. ನಿನಗ್ ಯಾವಾಗ ಆಕತಿ ಆಗ ಮಾಡು ಮರಾಯ. ನೀನ್ ನೀರ್ ಬಿಡಾಗ ಮಾಡ್ಬೇಡ. ಅದನ್ನ ಆಕತಿ ಇಲ್ಲೋ ಆಕತಿ. ನಾವ್ ಎಷ್ಟೋ ಪರಿಶ್ರಮ ಮಾಡಿ ಬಂದು ನಮ್ಮ ಮನ್ಯಾಗ ವಿಶ್ರಾಂತಿ ಕೂತಿದ್ರು ಅದನ್ನ ಮಾಡ್ಬೋದು. ಇಲ್ಲ ಅದನ್ನ ಮಾಡೇ ನಮ್ಮ ಕಾಯಕಕ್ಕೆ ನಾವ ಹೋಗ್ಬೋದು. ಅದಕ್ಕೇನು ಹಂಗಾದ್ರೆ ನಾವೇನ್ ಮಾಡ್ಬೇಕಾಗಿತಿ? ಈ ತರದ ಭಾವನೆಗಳನ್ನ ಸ್ಪಂದನೆ ಮಾಡ್ಬೇಕು. ಸ್ಪಂದನೆ ಆತು ಅಂತಂದ್ರ ಜನ್ಮ ಸಾಫಲ್ಯ ಆಕತಿ. ಇದನಕ ಕೊನೆ ಗಟ್ಟಿಟ್ಟ ಮಾತು. ಈ ಬದುಕಿನಲ್ಲಿ ನಾವೆಲ್ಲರೂ ವ್ಯಸನ ಮುಕ್ತರಾಗಿ ಬದುಕ್ಬೇಕಾತಂತಂದ್ರ ಈ ಆಯಾಮ ಬಹಳ ಒಳ್ಳೇದು. ವ್ಯಸನ ಮುಕ್ತರಾಗಿ ನಾವು ಭೂಮಿ ಬಿತ್ತೇವಿ, ಬೇಲಿ ಇರ್ಲಿಲ್ಲ ಅಂದ್ರೆ ಏನಾಕತಿ? ಬೆಳಿ ಉಳಿತೈತೇನೋ. ಹಂಗಾದ್ರೆ ಈ ಶರೀರ ಐತಂದ್ರ ಇದಕ್ಕ ಇಂದ್ರಿಯಗಳ ತಳಿ ಹಿಡಿಯುವಂತ ಬೇಲಿ ಸಜ್ಜಾತು ಅಂತಂದ್ರೆ ಶರೀರ ಸದೃಢ ಆಗಿ, ಶರೀರ ಸದೃಢ ಬೇಕಲ್ಲ. ಶರೀರನ್ನ ನಾವು ಸ್ವಾಸ್ಥತೆಯನ್ನ ಕಳ್ಕೊಂಡ ಮೇಲೆ ಏನಾರೇ ಮಾಡ್ತೀವಂದ್ರೆ ಏನೂ ಸಾಧಿಸಲಕ್ ಸಾಧ್ಯ ಇಲ್ಲ. ನೀವು ಸಂಸಾರ ಮಾಡಕ್ ಬರಂಗಿಲ್ಲ, ಪರಮಾರ್ಥಗಳನ್ನ ಯಾವಾಗ ಮಾಡ್ತೀವಿ? ಹಂಗಾದ್ರೆ ಇದನ್ನ ಮಾಡ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯಜ ಮೂರ್ಧ್ನಾದಾಯ ಆತ್ಮನಃ ಪ್ರಾಣ ಮಾಸ್ಥಿತು ಯೋಗ ಧಾರಣ. ಯೋಗ ಧಾರಣ ಇಷ್ಟು ಸಜ್ಜಾತಂದ್ರೆ ಇದ್ರ ಮ್ಯಾಲ ಏನಾಕೈತಿ ಅಂತಂದ್ರೆ ಏನನ್ನೆಲ್ಲ ಸಾಧಿಸಬಹುದು. ಏನನ್ನೆಲ್ಲ ಅವಾಗ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ನಾಸ್ತ್ಯತ್ರ ಸಂಶಯ. ಓಮಿತ್ಯೇಕಾಕ್ಷರಂ ಒಂದೇ ಒಂದಾದ ಓಂಕಾರವನ್ನು ಏನ್ ಮಾಡು? ಉಚ್ಚಾರಣೆ ಮಾಡು. ಇಲ್ಲಿ ನಿತ್ತು ಪ್ರಾಣ ಅಂತಂದ್ರ ನಿನಗೆ ಮನಾನು ಅಳಿಗಾಡಂಗಿಲ್ಲ, ಇಂದ್ರಿಯಗಳು ನಮ್ಮ ಕೈಯಾಗದವು. ಅವಾಗಿಲ್ಲಿ ಚಿಂತನೆ ಪವಿತ್ರ. ಇದು ನಾವು ನೀವು ಅನ್ನೋದು ಇದೊಂದು ಬೇರೆ. ಏನ್ ಇದಕ್ಕೇನ ಧಾರಣೆ ಇಲ್ಲ, ಏನಿಲ್ಲ. ಇದು ಪ್ರಾಥಮಿಕ ಹಂತ. ಕಟ್ಟಾನು ಒಂದು ವ್ಯವಸ್ಥೆ ಮಾಡ್ತೀವಿ ಅಂದ್ರ ಅದಕ್ಕೆ ಹಂಗಿರಬೇಕು. ನೀರ್ 2 ತರ ಬಿಡಾಕ್ ಬರ್ತೈತಿ. ಏನ್ ಮಡಿ ಕಟ್ಟಿಲ್ಲ ಏನಿಲ್ಲ ಅಂದ್ರೆ ಹೋಗಿಸ್ಬಿಡುದು. ನಮ್ಮಲ್ಲಿ ಎಷ್ಟು ಉಂಡಿತ ಮಂದಿಯಲ್ಲಿ ಎಷ್ಟು ಉಂಡಿತ ನಡೀತದ. ಕಟ್ಟಾಬದ್ದ ನಮ್ಮಲ್ಲೇನ ಉಣ್ಬೇಕಂದ್ರ ಸಾಲ ಬಿಟ್ಟು ಮಡಿ ಕಟ್ಟು ನೀರು ಇನ್ನೊಬ್ರ ಹೋಗುದು. ಹಂಗಾದ್ರೆ ಈ ಧ್ಯಾನ ಯೋಗ ಸಾಲು ಬಿಟ್ಟು ಮಡಿ ಕಟ್ಟಿ ಮಲ್ಯ. ಹಾಗಾದ್ರೆ ಈಗ ನಾವು ಶಿವಾಯಮ್ಮ ಅದನ್ನ ಇದನ್ನ ಐತಿವಿ ಅಂದ್ರೆ ಬಿಟ್ಟಂಗ ಐತದ. ಅದೇನು ಏನು ಎಂದು ಒಂದು ಕೆಲಸ ಮಾಡ. ನೀವು ಏನ್ ಹೇಳುದು ಭಗವಂತ ಅಂತಂದ್ರ ಓ ನಿತ್ಯೇಕಾಕ್ಷರಂ ಬ್ರಹ್ಮ
ಆ ಓಂಕಾರ ಬ್ರಹ್ಮನ ವಾಚಕೂ ಹೌದು, ಬ್ರಹ್ಮನ ಪ್ರತೀಕೂ. ನಮ್ಗೆ ಹೆಂಗ ಈಗ ನಮ್ಮದು ನಮ್ಮ ಹೆಸರು ನಮ್ಮ ವಾಚಕತೆ ಹೆಸರನ್ನ ಅವನ ಅಲ್ಲ, ನಾವು ಬೇರೆನ, ಆದ್ರ ಅದು ನಮ್ಮನ್ನ ತಿಳಿಸ್ತೈತೆ. ಹೆಸರು ಏನೈತಿ ಬೇರೆನ ಅದ, ನಾವಲ್ಲ ಹೆಸರ, ಆದ್ರ ನಮ್ಮನ್ನ ತಿಳಿಸುದು ಅದಕ್ಕೆ ವಾಚಕ ಆತಾರ. ಇದಕ್ಕ ನೀ ಹಂಗ ಹಿಂಗ ಬಾ ಹೋಗು ಅನ್ನಕ್ ಬರ್ತೈತೇನ? ಒಂದ್ ಹೆಸರು ಬೇಕಲ್ಲ ಇದು. ಹಂಗಾದ್ರ ಇದಕ್ಕ ವಾಚಕ. ಹಂಗ ಪರಮಾತ್ಮನ ತಿಳಿಬೇಕಾದ್ರ ಬ್ರಹ್ಮ ಇದ್ರ ಓಂಕಾರ ವಾಚಕ. ಅದ ಆ ಪರಮಾತ್ಮನ ವಾಚಕ ಹೆಸರು ಬ್ರಹ್ಮ. ಹಂಗಾದ್ರೆ ಏನ್ ಮಾಡೋದಂತಿ ಅದನ್ನ ನೀನೇನ್ ಮಾಡು, ವ್ಯಾಹರನ್ ಉಚ್ಚಾರಣೆ ಮಾಂ ಅನುಸ್ಮರನ್ ಸರಿ. ಹಂಗಾದ್ರೆ ಓಂಕಾರ ಪ್ರತೀಕವಾನುವಾಗೈತಿ, ವಾಚಕ. ಪ್ರತೀಕ ಅಂತಂದ್ರ ಮಧ್ಯಮಾಧಿಕಾರಿ, ಅತ್ಯಂತ ಕನಿಷ್ಠ ಅಧಿಕಾರಿಗೆ ಪ್ರತೀಕವಾಗಿ ಅದನ್ನ ಹೇಳುವುದು. ಉತ್ತಮ ಮಧ್ಯಮಾಧಿಕಾರಿಗೆ ವಾಚಕವಾಗಿ ಹೇಳುವುದು ಅದನ್ನ. ನೀ ಅನ್ನಪ್ಪ ಓಂಕಾರ ಚಿಂತನೆ ಪ್ರಣವೋಪಾಸಕರು ಓದ್ತಾರೆ. ಇದಕ್ಕೇನಂತಾರು ಪ್ರಣವೋಪಾಸಕ. ಅವರ ಹಿಂಗ ಈ ಪ್ರಕೃತಿ ಮಧ್ಯಸ್ಥ ಅಂತ ಹಿಂದಿತ್ತ ಓಂ ಇತ್ಯೇಕಾಕ್ಷರಂ ವ್ಯಾಹರನ್ ಅದೇ ಚಿಂತನೆ ಮಾಡ. ಮಾರ ಇದೆಲ್ಲ ನಮ್ಮ ಸಂಸಾರದಾಗ ಆಗುದ. ಈ ಸಂಸಾರ ಎಲ್ತನಕ ಮಾಡ್ಬೇಕು ಅನ್ನೋದೈತಿ ನಿಂದ ಹೇಳ್ಬೇಕು. ಸಂಸಾರ ಎಲ್ತನಕ ಯಾವಾಗ ಮಕ್ಕಳ ತೆರಿ ಮೇಲೆ ಅಕ್ಷತಾ ಹೋಗುದು ದುಗೆ ಇರುತ್ತೆ. ಮುಂದ್ ಮಾಡ್ತಿ ಅಂದ್ರ ಅದನ್ನ ನಿಮ್ದು ಏನ್ ಹೇಳುದು, ಏನಾರೇ ಅನ್ಬೇಕಾಗ್ತದೆ. ಮುಂದೆ ಮತ್ ಮಾಡಾಕೈತೀನಿ ಅಂದ್ರೆ ಅವ್ರ ತಾರು ಈ ಮುದುಕ ಯಾನಾರೇ ಒಂದಿಟ್ಟು ಸುದ್ದಿ ಆಗೋದು ಐತಿ ಬಿಡುವ, ಯಾನಾರೇ ಮಾಡಾಕೈತಂಡ ಇಟ್ಟು ಔಷಧ ತರ್ಬೇಕಾಗಿತ್ತು, ರೊಕ್ಕ ಒಂದ್ ಕೈಯಾನು ತಗೊಂಡ್ ಹೋಗುದು. ರೊಕ್ಕ ಇಟ್ಕೊಂಡ್ ನೀವು ಕುಂಡ್ರುದು, ಈ ನನ್ ಮಂತ್ರ ಬಿಡ್ತಾನೋ, ಯಾವಾಗ ಸಾಯ್ತಾನ ಯಾವಾಗ ಹೋಗ್ತಾನ ಹೇಳಾಕ್ ಬರುದಿಲ್ಲ. ಅವ್ರ ತಾರು ಈ ಮುದುಕ ಯಾವಾಗ ಕಣ್ಣು ಮುಗಿಸ್ತೈತಿ ಯಾರು ಮಾರಾಯ, ₹1000 ಔಷಧ ಬೀಳ್ತೈತಿ, 800 ಕೊಟ್ಟಾನು ಈ ಮತ್ತೆ ಯಾರು ಕೂಡ ನಾವು ತಿಂತ ಮಾಡ್ಕೊತಾನು. ಹಂಗಾದ್ರೆ ಈ ಸಂಸಾರ ಸರಿಯೇನ? ಹೀಗೆ ಅವ್ರು ಹಿಂದಿನವ್ರು ಏನ್ ಮಾಡಿದ್ರು, ಗೃಹಸ್ಥ ಇಲ್ಲ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಿತಿನ ಈ ಬಿಡ್ಲೇಬೇಕು. ಮತ್ತ ಹಂಗ ವಾನಪ್ರಸ್ಥ ಮುಂದಿನ ಸನ್ಯಾಸನು ಅದು ನಮ್ಮ ಜೀವನಕ್ಕೆ ಅಳವಡ್ಕತಿ ಹೋಗ್ಬೇಕು. ಹಾಗೂ ಹಿಡ್ಕೊಂಡು ಕುಂಡಿತ್ ಮಂದಿ ಅಂದ್ರೆ ನೀನ್ ಏನ್ ಮಾಡೋದು ತಗೊಂಡ, ಏನ್ ಸಾಧಿಸ್ಬೇಕಾಗಿತ್ತು ನೋಡು ಅದನ್ನ ಬಿಟ್ಟು ಕೇರಿಂದ ಬೇರೆ ಸಾಧಿಸ. ಹಂಗಾದ್ರೆ ನಮಗೆ ಯಾವಾಗ 70 ಅವಾಗ ಅವ್ರ ವ್ಯವಹಾರ ಎಲ್ಲ ಬದಿಗೆ ಅದೇ ಚಿಂತನೆ ಮಾಡ್ಲಾಕ ನಾವ ಶರೀರನ ಉಪಯೋಗ ಮಾಡ್ಬೇಕನ. ಆ ಹೊತ್ತಿನಾಗೂ ನಾವ ಅದನ್ನ ಚಿಂತನೆ ಮಾಡ್ತೀವಿ ಅಂದ್ರೆ ಹ್ಯಾಗ ಮಾಡ್ಲಾಕ ಅವಕಾಶ ಇರ್ಬೇಕು ಇಲ್ಲೇನೋ. ಮತ್ತೆ ಪ್ರಪಂಚದ ಆತಂಕಗಳನ್ನೆಲ್ಲ ನಿಭಾಯಿಸಿದೆ ಅವ್ರಿಗೆ ಜವಾಬ್ದಾರಿ ಹೊತ್ತಿಂದ ಅವ್ರು ಅದನ್ನ ನಿಸ್ತರಿಸ್ತಾರಲ್ಲ. ಮತ್ತ ನೀ ಮಾಡಕತ್ತೀವಿ ಅಂದ್ರೆ ಏನ್ ಮಾಡ್ಬೇಕು ಅವ್ರ? ಮತ್ತೆ ನೀರಿ ಇನ್ನು ಏನ್ ಮಾಡ್ಬೇಕು ಅದನ್ನ ಬಿಟ್ಟದಿ, ಏನ್ ಮಾಡ್ಬಾರ್ದು ನೋಡು ಅದನ್ನ ಮಾಡಕತ್ತೀವಿ. ಮತ್ ನಿನಗ್ ಹೆಂಗ ಅದನ್ನ ಗೀತಾಚಾರ್ಯ ಹೇಳ್ತಾನ, ಇನ್ನು ಬಿಡನ್ನ ಅದ್ರ ಬಗ್ಗೆ ಬಾರ್ತಿ ಹಾಕ್ಪ. ಸಂಸಾರದ ಸಾರ ಬಗೆಹರಿ. ಮಕ್ಕಳ ಮೇಲೆ ಯಾವಾಗ ಅಕ್ಷತಾರೋಪಣ ಹಾಕಿವಿ ಅವಾಗ ಸಂಸಾರದ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸ್ಬಿಡುದು. ಅದಕ್ಕ ಇದನ್ನ ಅನುಚಿಂತನೆ ಮಾಡ್ತಿದ್ರೆ ಯಾ ಪ್ರಯಾತಿ ತ್ಯಜನ್ ದೇಹಂ, ಹಂಗ ಮಾಡ್ಕೋತ ಈ ಶರೀರ ಒಂದು ವೇಳೆ ಬಿಟ್ರ ಅದನ್ನ ಬ್ರಹ್ಮನ ಹೋಗಿ ಸೇರ್ತಾನೋ ಇಲ್ಲೋ ಅನ್ನೋ ಸಂಶಯ ಇಲ್ಲ. ನಿಸ್ಸಂದೇಹವಾಗಿ ಏನ್ ಮಾಡ್ತಾನೋ ಹೋಗಿ. ಯಾಕಂತಂದ್ರ ಅದ್ರ ವ್ಯವಸ್ಥೆನ ಹಂಗೈತಿ. ನಾವು ಅದಕ್ಕಾಗಿ ಶ್ರಮ ಪಟ್ಟಿರ್ತೀವಿ, ಅದರ ಫಲ ನಮ್ಮನ್ನು ಬಂದು ಸೇರ್ತೈತಿಲ್ಲೋ. ನಾವು BA LLB ಕಲಿಲ್ಲ, ಶ್ರಮ ಪಟ್ಟದ್ವಿ, 100ಕ್ಕೆ 100 ಅಂಕ ಪಡ್ಕೊಂಡದ್ವಿ. ನಮಗ್ ಏನ್ ಆಗ್ಬೇಕಾಗೈತಿ? ವಕೀಲಿಕೆ ಅನ್ನೋದು ಗೌರ್ಮೆಂಟ್ ಕೊಟ್ಟ ಬಿಡ್ತೈತಿ ಇವನಿಗೆ. ಅದ್ರ ಮ್ಯಾಲ ನೀನ್ ಬೇಕಾದ್ರೆ ಇನ್ನರ್ ಮಾಡ್ಕೋ, ಅಲ್ಲಿ ಸರ್ಕಾರಿದಲ್ಲಿ ಮಾಡು. ಆ ವಿದ್ಯಾ ನಮ್ಮನ್ನ ಪ್ರೋತ್ಸಾಹ ಮಾಡ್ತೈತಿ, ಬದುಕಿಸ್ತೈತಿ. ಇಲ್ಲ MBBS ಕೋರ್ಸ್ ಮಾಡಿತ್ತಂತಂದ್ರ ಆ ವಿದ್ಯಾ ಏನ್ ಮಾಡ್ತೈತಿ ನನಗನ್ನ ಇಲ್ಲ ಮಾಸ್ತರಿ ಕಲ್ತಂದ್ರ ಅದನ್ನ ಮಾಡು, ಇಂಜಿನಿಯರ್ ಕಲ್ತಂದ್ರ ಅದನ್ನ ಮಾಡು. ಹಂಗಾದ್ರೆ ಯಾವ ವಿದ್ಯೆಯಲ್ಲಿ ನೀನು ಪರಿಣತಿ ಆಗ್ತೀಯ ಆ ವಿದ್ಯೆ ನಿನಗೆ ಸಫಲ ಮಾಡ್ತೈತಿ.
ಹಂಗಾದ್ರೆ ಈ ವಿದ್ಯೆಯಲ್ಲಿ ನೀನು ನಿಷ್ಣಾತ ಆದಂದ್ರೆ ಆ ವಿದ್ಯೆ ನಿನ್ನನ್ನು ಪರಿಣತನನ್ನಾಗಿ ಮಾಡ್ತದೆ. ಆ ವಿದ್ಯೆಯಲ್ಲಿ ಪರಿಣತ ಆದ್ರೆ ಇವ್ರು ಇಂಜಿನಿಯರು ಇವ್ರು ಡಾಕ್ಟರು ಆದವ್ರಿಗಿಂತಲೂ ಹೆಚ್ಚಿಂದ ನಿನ್ನ ಒಳ್ಳೆಯದು ಪದವಿ ಅದನ್ನೇನ್ರಿ ಗಳಿಸ್ಬಹುದು ಆ ವಿದ್ಯೆಗಳು. ಈ ವಿದ್ಯೆಗಳೇನ ಈ ವಿದ್ಯೆ ಏನಾಗೈತೆ ಅಂತಂದ್ರ ಉತ್ಕೃಷ್ಟವಾದ ವಿದ್ಯೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಹತ್ತು ಮೌಲ್ಯ. ಮುಂದೆ ಹೇಳ್ತಾನೆ ಭಗವಂತ ಈ ಅಧ್ಯಾಯ ಇದಾಯ್ತು ಅಂದ್ರ ಈ ವಿದ್ಯೆ ಹೆಂಗೈತೆ ಅಂದ್ರೆ ರಾಜವಿದ್ಯಾ ವಿದ್ಯೆಗಳಲ್ಲೆಲ್ಲ ಸರ್ವಶ್ರೇಷ್ಠ ಬ್ರಹ್ಮವಿದ್ಯಾ ಸರ್ವವಿದ್ಯಾ ನಾಂ ಪ್ರತಿಷ್ಠಮಾಹ ಅಂತೇಳಿ ಮುಂಡಕೋಪನಿಷತ್ ಹೇಳ್ತಾರೆ. ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಇನ್ನು ನಾವು ಅದನ್ನ ಮಾಡ್ಬೇಕು ಅಂತ ಒಂದು ಮೂರಾಂಶ ನಮ್ಮ ಜೀವನದ ಆಯುಷ್ಯನ್ನ ನಾವು ಅಳಿಸಿ ಮುಗಿಸಿದೀವಿ ಅಂತಂದ್ರೆ ಇನ್ನುಳಿದ ಶೇಷ ಆಯುಷ್ಯನ್ನ ನಾವು ಅದಕ್ಕಾಗಿ ಮೀಸಲಿಡಬೇಕು ಅದನ್ನ ಮಾಡಬೇಕು. ಹಂಗಾದ್ರೆ ಗೃಹಸ್ಥನ ಜೀವನ ಸಫಲ ಆಗಿದೆ. ಗೃಹಸ್ಥನ ಜೀವನ ಸಫಲ ಆಗಿದೆ. ಇರ್ಲೇ ಇಲ್ಲ ಅಂತಂದಾದ್ರೆ ಏನ್ ಎಲ್ಲಾರು ನಾಯಿ ನರಿ ಕತ್ತಿ ಇವ್ರನ್ನ ಮಾಡಿದಂಗೆ ನಮ್ಮ ಬದುಕಾಕೈತಿ. ನಮಗ್ ಮನುಷ್ಯರ ಅನ್ನಂಗಿಲ್ಲ ಪಶು ಮಾನವ ಅಂತ ನಮ್ಮನ್ನ ಸಂಬೋಧನೆ ಮಾಡಿ ಪಶು ಹಂಗಾಗಲ್ದ ನಾವೇನ್ ಮಾಡ್ಬೇಕಾಗೈತಿ ನಾವು ಜಾಗೃತರಾಗಿ ಕೆಲವೊಬ್ಬರ ಭಾವನೆ ಹಿಂಗಿರ್ತೈತಿ ನೀವು ಹೇಳಿದಕ್ಕೆಲ್ಲಕ್ಕೂ ಅಂಟುಕೊಂಡಿ ಹೋದ್ರೆ ನಮ್ಮ ಸಂಸಾರ ಕೆಡಲ್ದ ಶುದ್ಧ ಆಗಂಗಿಲ್ಲ. ಹಿಂಗೂ ವಿಚಾರ ಮಾಡ್ತಾರೆ. ನಾನ್ 100 ಸರಿ ಪ್ರಾಯೋಗಿಕವಾಗಿ ಮಾಡಿ ನೋಡಿ ಹಿಂಗ ಮಾಡಿದ್ರಿಂದ ನಿಮ್ಮ ಪ್ರಪಂಚ ಇದ್ದದಕ್ಕಿಂತ ಹೆಚ್ಚಾಗಲಿಲ್ಲ ಅಂದ್ರೆ ಅವ್ನು ಬರ್ದಾನ ಯಾವದ ನೋಡಿ ಭಗವದ್ಗೀತೆ ಅವನ್ ಗರ್ತ ಇಲ್ಲೇ ಅಲ್ಲೇ ಕೇಳೋದು ಬೇಡ ಯಾಕೆ ಬರ್ದಿ ಹಿಂಗೆ ಯಶಸ್ವಿ ಜೀವನದಲ್ಲಿ ಯಶಸ್ವಿ ಹಾಗೆಲ್ದ ಹೋಗಂಗಿಲ್ಲ. ಅದಕ್ಕಾಗಿ ಯಶಸ್ವಿ ಜೀವನವನ್ನು ನಾವು ಪಡ್ಕೋಬೇಕಾಗಿತ್ತು ಅಂತಂದ್ರೆ ನಮ್ಮ ಜೀವನವನ್ನು ಮಾಡಲೇಬೇಕು. ಅದಕ್ಕಾಗಿ ಹಿಂಗ್ ಮಾಡ್ತು ಅಂತಂದಾದ್ರೆ ಯಹ ಪ್ರಯಾತಿ ನಿಜನ್ ದೇಹನ್ ಹಿಂಗ ಮಾಡಿ ಸೇರಿದ್ರೆ ಜಾತಿ ನಾಸ್ಕತ್ರ ನನ್ನ ಹಂಗಾದ್ರೆ ಇದು ಮಾಡೋದು ಬಹಳ ಕಠಿಣ ಇತ್ಲ ಅಂತಂದ್ರ ಅನನ್ಯ ಚೇತಸ ಯೋ ಮಾಂ ಸ್ಮರತಿ ನಿತ್ಯಶ ದಶ್ಯಾಹಂ ಸುಲಭಂ ಪ್ರಾಪ್ತ ಹಿಂಗ ಹೇಳ್ತಾನ. ನಂದು ಅತಿ ಸುಲಭ ಅಂತ ಹೇಳ್ತಾನ. ಮತ್ತ ಅಷ್ಟು ಸುಲಭನೂ ಐತೆ. ನೀವು ಬಾಳ ಹಿಂಗ ಬದ್ಧ ಪದ್ಮಾಸನದಲ್ಲಿ ಇಲ್ಲ. ಪದ್ಮಾಸನದಲ್ಲಿ ಒಂದ್ 2 ತಾಸು ಕುಂಡ್ರಿ ಅಂದ್ರ ಸುಮ್ ಕುರ್ಚಿದ ಮೇಲೆ ಕಾಲ್ ಬಿಟ್ಟು ಕೂತದ ಈಗನೂ ಸಾಕೈತೆವ್. ಬದ್ಧ ಪದ್ಮಾಸನ ಮೇಲೆ ಕುಂಡ್ರ ರೋಪ ಅವನ್ ಯಾಕರೆ ತಂದರಿ ಇಲ್ಲಿ ಸುಮ್ಮ ಯಾನಾರ ಒಂದು. ಹಾಗಾದ್ರೆ ಸರಳೀಕರಣ ಮಾಡುವಂತ ಆಯಾಮಗಳನ್ನು ಹೇಳ್ತಾನೆ. ಅನನ್ಯಚೇತ ಯೋ ಮಾಂ ಸ್ಮರತಿ ನಿತ್ಯಶಃ ಹಿಂಗಿದ್ದ ಯಾವ ನನ್ನನ್ನ ಸ್ಮರಣೆ ಮಾಡ್ತಾನೋ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಶ್ಯ ಯೋಜನ ಸುಲಭ ಸರಳೀಕರಣ. ಇಲ್ಲ ನಿಜಗೊಂಡ್ರು ಅಂದಾರ್ ಬಿಡ ಅವ್ರು ಸದರವಲ್ಲವೇ ತಿಳಿಯ ಸದನವಲ್ಲವೇ ಮದನ ವೈರಿ ತನ್ನವರಿಗೆ ಬದುಳದಿಂದ ಕೊಡುವ ಮುಕ್ತಿ ಸದನ. ಇವರು ಸದಾರ ಭಗವದ್ಗೀತೆನು ಇನ್ನೇನ ಇದ ಮಾಡೋದು ಹಿಂಗೆಲ್ಲ ಐತತ್ ಕೇಳೋಣ ಒಂದ್ ನಮನಿ ತಲ್ಯಾಗ ಗೊಂದಲದ ವಾತಾವರಣ ಮಾಡ್ಬೇಕು. ಅದಕ್ಕೆ ಬಿರಿ ಅನ್ನಿಸ್ತದೆ ಅಲ್ಲ ಸರಳ ನಿನಗೆ ಯಾವಾಗ ಅನುಕೂಲ ಆಗ್ತದೆ ಮಾಡು. ಅದರಿಂದ ನಮ್ಮ ಜೀವನದ ಶೈಲಿ ನೀನೊಬ್ಬ ನಿನ್ನ ಕುಟುಂಬದಲ್ಲಿ ಹಂಗ ಮಾಡಿದೆ ಅಂದ್ರ ಆ ಕುಟುಂಬದ ಹಿಂದಿನ ಏನ ಪೀಳಿಗೆಗಳದಾವನು ಅವಕ್ಕೆಲ್ಲ ಸುಖ ಆಗ್ತದೆ. ನಮ್ಮ ಗುರು ಹಿರಿಯರ ಪುಣ್ಯದಿಂದನ ನಮಗ ಸುಖ ಆಗೋದಿಲ್ಲ. ಏನೋ ಸುಖ ನಾವೇನ್ ಹೇಳ್ತೀವಿ ನಮ್ಮ ಗುರು ಹಿರಿಯರ ಆಶೀರ್ವಾದ. ಹಿರಿಯರು ನಾವು ಪುಣ್ಯ ಮಾಡಿ ಹೋದಾಗನ ನಮ್ಮ ಮಕ್ಕಳಿಗೆ ಒಳಿತಾಗೋದೈತಿ. ನಾವು ಅಸ್ತವ್ಯಸ್ತಿ ಹೆಂಗರಿ ಮಾಡಿ ನಡೆದಿವ ಅಂದ್ರ ಅವ್ನ ನಮ್ಮ ಮಕ್ಕಳಿಗೆ ಪುಣ್ಯ ಹತ್ತದ್ ಬಿಟ್ಟು ಯಾರು ಮಾಡಿದ್ ಬಿಡ ಅವ್ನ ಹಿರಿಯರ್ ತಗೊಂಡ ಹಿಂಗತಾರ. ಹಾಗಾದ್ರೆ ನಮ್ಮ ಜೀವನದ ಶೈಲಿಯನ್ನ ಸುಧಾರಿಸ್ಕೋಬೇಕಾಗಿತ್ತು ಅಂದ್ರ ಹಿಂಗ್ ಮಾಡ. ಅನನ್ಯ ಚೇತಃ ಯೋ ಮಾಂ ಸ್ಮರತಿ ನಿತ್ಯಶ ನಿತ್ಯದಿಂದ ಅಂದ. ಅದೇನ ಈಗ ಏನಾಗೈತಿ ಸಂಸಾರದ ಬಳಕೆ ಮಾಡಿ 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 ಅದು ವಿಸ್ಮರಣೆ ಆಗ್ಲಾಗತೈತಿ. ನಾವ್ ಅದನ್ನ ಪದೇ 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 ಅದನ್ನ ಚಿಂತನೆಗೆ ತಂದಿವಂತಂದ್ರ ಅದ ರೂಢಿಗೊಂಡ್ಕೊಂಡು ಬಿಡ್ತೈತಿ. ಅದು ಸುಲಭ. ಯಾಕಂತಂದ್ರ ಅದಕ್ಕೇನ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಏನ್ ಮಾಡೋದು ಗೊತ್ತಿಲ್ಲ. ಮೂರ್ತಿ ಧ್ಯಾನ ಮಾಡೋದಕ್ಕೆ ಏನಾರ ಗೊತ್ತೈತೇನು ಇಲ್ಲ. ಕರೆ ಅದಾ ಬಾಳ್ ಬಿರಿ ಅಂತ ಜೀವ ಅದರಿಂದ ವಿಮುಖ ಆಗತೈತಿ.
ವಿಮುಖಾಗಿ ಏನೇನೋ ಮಾಡಿ ಏನೇನೋ ದುರಾಚಾರ ದುರ್ವ್ಯಸನಗಳನ್ನು ಮಾಡಿ ಕುಟುಂಬವನ್ನ ಎಷ್ಟೋ ಹೀನಾಯ ಸ್ಥಿತಿಗೆ ತರ್ತೀವಿ ಕರೆ ಇದನ್ನ ಮಾಡಂಗಿಲ್ಲ. ಕುಟುಂಬ ಹೀನಾಯ ಸ್ಥಿತಿಗೆ ಬಂದ ಮೇಲೆ ನಾವು ಇನ್ನೇನು ಬದುಕಿ ಮಾಡೋದಕ್ಕೆ. ನಮ್ಮದೇ ಆದ ಒಂದು ಕುಟುಂಬ ಹೆಂಡತಿ ಮಕ್ಕಳು ಎಲ್ಲಾ ಇರುವಾಗ ಅದನ್ನ ವ್ಯವಸ್ಥಿತೆಯಿಂದ ಮಾಡುವುದನ್ನು ಕಲಿಯಂಗಿಲ್ಲ ಇದನ್ನು ಅಂದ್ರೆ ಇವ್ ಏನೂ ಸಾಧಿಸುವುದಿಲ್ಲ. ಅದಕ್ಕಾಗಿ ಅದನ್ನ ಸರಳೀಕರಣ ಹೇಳ್ತಾನೆ. ಚಿಂತನೆ ಮಾಡೋದು ಏನಪ್ಪಾ ಏನ್ ಅದಕ್ಕೇನ ವಾಕ್ಯಿಲ್ಲ. ಅನನ್ಯ ಚೇತಸ ಏಮಾಂ ಸ್ಮರತಿ ನಿತ್ಯಶಃ ಕಶ್ಯಾಹಂ ಸುಲಭ ಪಾತ್ರ. ಅತಿ ಸರಳದಲ್ಲ ನಾನು ಏನಾರು ಒಂದ್ 10-20 ಲಾಖ ರೊಕ್ಕರೆ ಇದಕ್ಕೆ ಖರ್ಚಾಗೋಂಗೈತೇನೋ ಇಲ್ಪ ಇದಕ್ಕೊಂದ ಹರಿಯಾಗಿಂದ ಒಂದ್ 3-4 ತಾಸುಗಟ್ಟಲೆ ಇದಕ್ಕೆ ಟೈಮ್ ತಗೋತೇನೋ ಇಲ್ಲ ಶಾರೀರಿಕವಾಗಿರೇ ಒಂದಿಟ್ಟು ಯಾನಾರಿ ನಮ್ಮನ್ನ ತ್ರಾಸ ಮಾಡ್ತೇನೋ ಏನೂ ಇರಲಿಲ್ಲ. ಕಶ್ಯಾಹಂ ಸುಲಭ ಪಾತ್ರ ನಿತ್ಯಯುಕ್ತಶ್ಯ ಯೋಜನ. ಮಾಡವನಿಗೆ ದಿನ ಆಗಿ ಮಾಡವನಿಗೆ ಏನಾಕತಿ ದಿನ. ಅವ್ರ ತುಕಾರಾಮರದು ಸೌಡೀಚೆ ಸಂಸಾರ ಮತ್ತೇನಂದ್ರು ಔಡೀಚೆ ಪಾರ್ ಮಾಡ್ತಾರೆ. ಏನ್ ನೋಡಿ ಅಂತ ಅವರು ಮಕ್ಕಳನ್ನ ಹೆತ್ತರು ಹೆಂಡತಿಯನ್ನ ಮಾಡಿ ಸಂಸಾರ ಮಾಡಿದಂಗ ಆದ್ರೆ ಏನ್ ಮಾಡಿದ್ರು ಅಂತಂದಾದ್ರೆ ಏನ್ ಹಾಗಾದ್ರೆ ನಮ್ಮ ಜೀವನ ಸರಳೀಕರಣ ಆಗುವಂತ ವಿಚಾರ. ಇದನ್ನ ದಾಟಿ ಮತ್ತೇಂದ್ರೆ ಇದೇ ಪ್ರಣವ ಚಿಂತನೆಯನ್ನ ನಾವು ಪತಂಜಲಿ ದರ್ಶನದಂಗ ಹೇಳಿದಂಗ ಮಾಡ್ತಂತಂದ್ರ ಅಲ್ಲಿ ಕಟುವಾದ ಸಾಧನೆಗಳದಾವ. ಅದು ಈ ವಯಸ್ಸಕ್ಕೆ ನಮಗದ ಒಗ್ಗುವಂತ ವಿಚಾರಗಳ ಕಟುವಾದ ಅತಿ ಸಾಧನೆಗಳು ಕಾಠಿಣ್ಯವಾದದ್ದು ಅದಾವ. ಅವು ಈಗ ವಯಸ್ಸಕ್ಕೆ ಸಾಧಬೇಕಂದ್ರೆ ವಯಸ್ಸು ಅದಕ್ಕೆ 25 ಆಗಲಿ ಒಂದಿಷ್ಟು 30 ಇಷ್ಟು ವಯಸ್ಸಿನಾಗ ಇದ್ದಾಗ ಅವೆಲ್ಲ ನಡೆಯುವಂತ ವಿಚಾರ. ಇದೇನು ಇದು 75ರಾಗೂ ನಡೆಯುವಂತ ವಿಚಾರ. 25 ಏನು ಸೀಮಿತ ಇಲ್ಲ, 75 ಆದ್ರೂ ಈ ವ್ಯವಸ್ಥೆಯನ್ನು ಮಾಡ್ಲಾಕ ಅತ್ಯಂತ ಯೋಗ್ಯತೆ ಅನ್ನೋದ್ರಿಂದ ಇದನ್ನ ಮಾಡ್ರೆ ಏನಾಕತಿ ನನ್ನನ್ನು ಹಿಂಗ ಮಾಡ್ರೆ ನ ಪುನರ್ಜನ್ಮ ದುಃಖಾಲಯ ಶಾಶ್ವತ ಆಪ್ನುವಂತಿ ಮಹಾತ್ಮನ ಸಂಶುದ್ಧಂ ಪರಮಾಗತಿ ಅಂತ. ಇದನ್ನ ಮಾಡ್ರೆ ಅದಕ್ಕಾಗೂ ಫಲ ಹೇಳಾವದ ಭಗವಂತ. ಹಿಂಗ್ ಮಾಡ್ರೆ ಅದಕ್ಕೇನು ಫಲ ಬೇಕಲ್ಲ. ನಾನು ಹೇಳಲಿಲ್ಲ ಬರೀ ಮಾಡೋದಾತಂದ್ರೆ ಏನ್ ಮಾಡುದು. ಹಿಂಗಾದ್ರೆ ಫಲ ಹೇಳಬೇಕಾದ್ರೆ ಎಷ್ಟು ಐತಿ ನಾಳೆ ಗೀತಾ ಚಲುನ ನಮ್ಗೆ ಹೇಳ್ತೈತಿ ಅಂದ ಬಳಕ ಹೆತ್ತ ತಾಯಿ ಹೇಳಿದಂಗ ನಮಗೆಲ್ಲ ಬೇಕಾದ ವಿಚಾರಗಳನ್ನ ಹೇಳ್ತೈತಿ. ನಾಳೆಗೆ ಅದರ ಫಲವನ್ನು ನೋಡುದು ಎಲ್ಲರೂ ನಮ್ಮ ಜೀವನವನ್ನು ಸಾಫಲ್ಯ ಮಾಡ್ಬೋದು ಹೇಳಿ ನನ್ನ ಇಂದಿನ ವ್ಯಾಖ್ಯಾನವನ್ನ ಸದ್ಗುರು ಚರಣ